ॐ गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परम् ब्रह्म तस्मै श्रीगुरवे नमः। ॐ तदेव लग्नम् सुदिनम् तदेव ताराबलम् चन्द्रबलम् तदेव विद्याबलम् दैवबलम् तदेव लक्ष्मीपते तेऽङ्घ्रियगम् स्मरामि। ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಅಥ ಘಂಟಾನಾದಂ, ಘಂಟೆಯನ್ನು ನಾದ ಮಾಡುವುದು. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಅಥ ಭೂಪ್ರಾರ್ಥನಂ. ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ಭೂಪ್ರಾರ್ಥನೆ ಮಾಡುವುದು. ಕುಸುಮಾಕ್ಷತಾಂ ಗೃಹೀತ್ವಾ ಓಂ ಅಪಸರ್ಪಂತು ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅಪಕ್ರಾಮತು ಭೂತಾಧ್ಯಾಃ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಮ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್. ಪೃಥ್ವೀ ತ್ವಯಾ ಧೃತಾ ಲೋಕಾ ದೈವೀ ತ್ವಂ ವಿಷ್ಣುನಾ ಧೃತಾ ತ್ವಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಂ. ವಿಷ್ಣುಶಕ್ತಿ ಸಮೋಪೇತೆ ಶಂಖವರ್ಣೇ ಮಹೀತಲೆ ಅನೇಕರತ್ನ ಸಂಯುಕ್ತೆ ಭೂಮಿ ದೇವಿ ನಮೋಸ್ತುತೆ. ಹೂವು ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವುದು. ಅಥ ಪ್ರಾಣಾನಾಗಮ್ಯ, ಮೂಗು ಹಿಡಿದು ಪ್ರಾಣಾಯಾಮ ಮಾಡುವುದು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರೀ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೋರ್ಭುವಃ ಸುವರೋಂ. ಅಥ ಸಂಕಲ್ಪಃ, ಸಂಕಲ್ಪವನ್ನು ಮಾಡುವುದು. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲೀವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ನಾಮ ಸಂವತ್ಸರೆ ಅಯನೆ ಋತೌ ಮಾಸೆ ಪಕ್ಷೆ ವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶೋಭಾತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಎಂದು ಹೇಳಿಕೊಳ್ಳುವುದು. ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾದೀನಾಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಸಮಸ್ತ ಮಂಗಳಾವಾಪ್ತ್ಯರ್ಥಂ ಸಮಸ್ತ ಅಭ್ಯುದಯಾರ್ಥಂ ಚ ಧರ್ಮಾದಿ ಸಕಲ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಎಂದು ಹೇಳಿಕೊಳ್ಳುವುದು. ಮಮ ಇಹ ಜನ್ಮನಿ ಜನ್ಮ ಜನ್ಮಾಂತರೇಷು ಬಾಲ್ಯ ಯೌವನ ಕೌಮಾರ ವಾರ್ಧಿಕೇಷು ಜಾಗೃತೆ ಸ್ವಪ್ನಃ ಸುಷುಪ್ತಿಃ ಮನೋವಾಕ್ಕಾಯ ಕರ್ಮಭಿಃ ಜ್ಞಾನತಃ ಅಜ್ಞಾನತೋ ವಾ ಕೃತಾನಾಂ ಪಾಪಾನಾಂ ಅಪನೋದನಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಅಲಕ್ಷ್ಮೀ ಪರಿಹಾರಾರ್ಥಂ ಲಕ್ಷ್ಮೀ ಪ್ರಾಪ್ತ್ಯರ್ಥಂ ದುರ್ಮಂತ್ರ ದುರ್ಯಂತ್ರ ಬಾಲಗ್ರಹ ಭೂತಚೇಷ್ಟ ಗೃಹಪೀಡಾ ಸಕಲಾರಿಷ್ಟ ನಿವೃತ್ತ್ಯರ್ಥಂ ಶರೀರೆ ವಾತ ಪಿತ್ತ ಕಫ ಜಲಬಾಧ ವಾಯುಬಾಧ ಉಚ್ಛ್ವಾಸ ನಿಶ್ವಾಸ ಬಾಧ ಇತ್ಯಾದಿ ಸಕಲ ರೋಗ ನಿವಾರಣಾದ್ವಾರ ಅಪಮೃತ್ಯು ಪರಿಹಾರದ್ವಾರ ಆಯುಷ್ಯ ಆರೋಗ್ಯ ಅಭಿವೃದ್ಧ್ಯರ್ಥಂ ಮನೋಭಿಲಾಷಿತ ಸಮಸ್ತ ಕಾಮನಾ ಸಿದ್ಧ್ಯರ್ಥಂ ಇಹಮುತ್ರಜ ಸಕಲ ಭೋಗ ಭಾಗ್ಯ ಪ್ರಾಪ್ತ್ಯರ್ಥಂ ಮಯಾ ಅಂಗೀಕೃತ್ಯ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಮುದ್ದೇಶ್ಯ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಸಂಭವಿತಾ ನಿಯಮೇನ ಸಂಭವಿತುಃ ಪ್ರಕಾರೇಣ ಸಂಭವದ್ಭಿಃ ದ್ರವ್ಯೈಶ್ಚ ಸಂಭವದ್ಭಿಃ ಉಪಚಾರೈಶ್ಚ ಶ್ರೀ ಆದಿತ್ಯ
ಇತ್ಯಾದಿ ನವಗ್ರಹ ಆವಾಹನ ಪೂಜಾ ಪೂರ್ವಕ ಶ್ರೀಸೂಕ್ತ ಪುರುಷ ಸೂಕ್ತ ಕಲ್ಪೋಕ್ತ ಪೌರಾಣಿಕ ಮಂತ್ರೈಃ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನಮಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ. ಅಥ ಕಲಶಾರಾಧನಂ. ಪೂಜೆಗಾಗಿ ಇಟ್ಟುಕೊಂಡಿರುವ ನೀರಿನ ಪಂಚಪಾತ್ರೆಗೆ 4 ಕಡೆ ಗಂಧ ಸವರಿ ಹೂವನ್ನು ಅದರಲ್ಲಿ ಹಾಕಿ ಕೈ ಮುಚ್ಚಿ ಹಿಡಿಯುವುದು. ತರಂಗತ್ವೇನ ಕಲಶಾರಾಧನಂ ಕರಿಷ್ಯೆ. ಕಲಶಂ ಗಂಧಾಕ್ಷತಪತ್ರ ಪುಷ್ಪೈರಭ್ಯರ್ಚ್ಯ. ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಾಃ. ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ. ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾಃ. ಋಗ್ವೇದೋऽಥ ಯಜುರ್ವೇದಃ ಸಾಮವೇದೋऽಖ್ಯತರ್ವಣಃ. ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ. ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷೇಕಾರಕಾಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಆಪೋ ವಾ ಇದಕಂ ಸರ್ವಂ ವಿಶ್ವಾ ಭೂತಾನ್ಯಾಪಃ ಪ್ರಾಣಾವ ಆಪಃ ಪಶವ ಆಪೋನ್ನಮಾಪೋ ಅಮೃತಮಾಪಃ ಸಮ್ರಾಡಾಪೋ ವಿರಾಡಾಪಃ ಸ್ವರಾಡಾಪಃ ಸ್ಕಂದಾಗಸ್ಯಾಪೋ ಜ್ಯೋತಿಗುಷ್ಯಾಪೋ ಯಜೋಗುಷ್ಯಾಪಃ ಸತ್ಯಮಾಪಃ ಸರ್ವಾ ದೇವತಾ ಆಪೋ ವೋರ್ಭುವಸ್ಸು ವರಾಪ. ಓಂ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶ್ರುತಿದ್ಭಿಸ್ತೋಮಕಂ ಸಯತಃ ಪರುಷ್ಣಿಯ ಅಧಿಜ್ಞಾಮರುದ್ರುಧೇ ವಿತಸ್ತಯಾರ್ಜೀಕೀಯೇ ಶೃಣುಷ್ಯಾಸು ಸೋಮಯ. ಕಲಶೋದಕೇನ ಪೂಜಾದ್ರವ್ಯಾಣಿ ಪ್ರೋಕ್ಷ್ಯ ದೇವಂ ಪ್ರೋಕ್ಷ್ಯ ಆತ್ಮಾನಂ ಚ ಪ್ರೋಕ್ಷ್ಯ ಶೇಷಂ ಜಲಂ ವಿಸೃಜ. ಕಲಶೋದಕದಲ್ಲಿರುವ ಹೂವಿನಿಂದ ಪೂಜಾ ಸಾಮಗ್ರಿಗಳಿಗೂ ಹಾಗೂ ದೇವರಿಗೂ ಹಾಗೂ ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆ ಹೂವನ್ನು ಒಂದು ಉದ್ಧರಣೆ ನೀರಿನ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ಶಂಖಪೂಜಾಂಚ ಕರಿಷ್ಯೆ. ಶಂಖವನ್ನು ತೊಳೆದು ಗಂಧವನ್ನು ಸವರಿ ಒಂದು ಹೂವನ್ನು ಅದರ ಮೇಲೆ ಇಟ್ಟು ಓಂ ಎಂದು 5 ಬಾರಿ ನೀರನ್ನು ಆ ಶಂಖದೊಳಗೆ ಹಾಕುವುದು. ಶಂಖಂ ಪ್ರಕ್ಷಾಳ್ಯ ಶಂಖಮಾಪೂರ್ಯ ಪ್ರಣವೇನ ಶಂಖಂ ಪೂರಯಿತ್ವಾ. ಓಂ ಶಂಖಂ ಚಂದ್ರಾರ್ಕದೈವತ್ವಂ ಮಧ್ಯೆ ವರುಣದೈವತಂ ಪೃಷ್ಠೇ ಪ್ರಜಾಪತಿರ್ವಿಂಧ್ಯಾದಗ್ರೇ ಗಂಗಾ ಸರಸ್ವತಿ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಞೆಯ. ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇತ್. ತ್ವಂ ಪುರಾ ಸಾಗರೋತ್ಪನ್ನಾ ವಿಷ್ಣುನಾ ವಿದುತಃ ಕರೆ ಪೂಜಿತಃ ಸರ್ವದೇವೈಶ್ಚಾಪಾಂಚಜನ್ಯ ನಮೋಸ್ತುತೆ. ಶ್ರೀಶಂಖೋದಕೇನ ಪೂಜಾದ್ರವ್ಯಾಣಿ ಪ್ರೋಕ್ಷ್ಯ ದೇವಂ ಪ್ರೋಕ್ಷ್ಯ ಆತ್ಮಾನಂ ಚ ಪ್ರೋಕ್ಷ್ಯ ಶೇಷಂ ಜಲಂ ವಿಸೃಜ. ಆದೌ ನಿರ್ವಿಘ್ನೇನ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಆದೌ ಶ್ರೀ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಕುಸುಮಾಕ್ಷತಾಂ ಗೃಹೀತ್ವಾ. ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳುವುದು. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಶ್ಚೇದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹೂವು ಮಂತ್ರಾಕ್ಷತೆಯನ್ನು ಗಣಪತಿಗೆ ಪೂಜೆ ಮಾಡುವುದು. ಅಸ್ಮಿನ್ ಬಿಂಬೆ ಭೂಃ ಮಹಾಗಣಪತಿಮಾವಾಹಯಾಮಿ ಭುವಃ ಮಹಾಗಣಪತಿಮಾವಾಹಯಾಮಿ ಸುವಃ ಮಹಾಗಣಪತಿಮಾವಾಹಯಾಮಿ. ಓಂ ಭೂರ್ಭುವಃ ಸುವಃ ಶ್ರೀ ಮಹಾಗಣಪತಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ. 2 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನಮಾಚಮನಂ ಸಮರ್ಪಯಾಮಿ ಸ್ನಪಯಾಮಿ ಸ್ನಾನಂ ಸಮರ್ಪಯಾಮಿ. ಒಂದು ಹೂವಿನಿಂದ ನೀರನ್ನು ಅದ್ದಿ ಪ್ರೋಕ್ಷಣೆ ಮಾಡುವುದು. ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಃ ಶಿವತಮೋರಧಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾದರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯಥಾಚನಃ. ಶ್ರೀ ಮಹಾಗಣಪತಯೇ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗಮಾಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಿ ಹೂವು ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವುದು. ಅಥಾ ವಸ್ತ್ರಂ ಗೆಜ್ಜೆ ವಸ್ತ್ರಗಳನ್ನು ಸಮರ್ಪಿಸುವುದು.
ओम् इमम् वस्त्राणि पीवसावसाधे इवोरच्छिद्र अन्तमो असर्गाः अवातिरतमदतानि विश्वा रथेन मित्रा वरुणा सचेति श्रीमहागणपतये नमः वस्त्रयुग्मम् समर्पयामि अथ उपवीतम् ओम् यज्ञोपवीतम् परमम् पवित्रम् प्रजापतेर्यत् सहजम् पुरस्तात् आयुष्यमग्र्यम् प्रतिमुञ्च शुभ्रम् यज्ञोपवीतम् बलमस्तु तेजः श्रीमहागणपतये नमः उपवीतार्थे अक्षताम् समर्पयामि अथ गन्धलेपनम् गन्धद्वारान्दुराधरुषाम् नित्यपुष्टाङ्करीषिणीम् ईश्वरीकम् सर्वभूतानाम् त्वामिहोपक्वयेष्टियम् श्रीमहागणपतये नमः दिव्यपरिमळगन्धाम् समर्पयामि अथ अक्षतपूजा अक्षतेन पूजा ಮಾಡುವುದು ओम् आगनेते परागणे दूर्वारोहन्तु पुष्पिणीः कृताश्च पुण्डरीकाणि समुद्रस्य गृहागिमे अलङ्करणार्थे अक्षताम् समर्पयामि सकलसौभाग्यदायकाय नमः हरिद्राचूर्णम् समर्पयामि कुङ्कुमचूर्णम् समर्पयामि सिन्धूरचूर्णम् समर्पयामि समस्तमङ्गलद्रव्याणि समर्पयामि अथ पुष्पमालिका समर्पणम् ओम् योपाम् पुष्पम् वेद पुष्पवान् प्रजावान् पशुमान् भवति चन्द्रमा वा अपाम् पुष्पम् पुष्पवान् प्रजावान् पशुमान् भवति ओम् श्रीमहागणपतये नमः पुष्पमालिकाम् समर्पयामि अथा नामपूजाम् च करिष्ये हूवु अक्षತೆಯಿಂದ पूजा ಮಾಡುವುದು ओम् सुमुखाय नमः ओम् एकदन्ताय नमः ओम् कपिलाय नमः ओम् गजकर्णकाय नमः ओम् लम्बोदराय नमः ओम् विकटाय नमः ओम् विघ्नराजाय नमः ओम् गणाधिपाय नमः ओम् कुमारगुरवे नमः ओम् ईश्वरपुत्राय नमः ओम् मूषकवाहनाय नमः ओम् सर्वसिद्धिप्रदायकाय नमः ओम् श्रीमहागणपतये नमः इति नामपूजाम् समर्पयामि अथ धूपसमर्पणम् गन्धದ ಕಡ್ಡಿ ಹಚ್ಚಿ ಧೂಪ ಸಮರ್ಪಣೆ ಮಾಡುವುದು ओम् दशाङ्गम् गोग्गुळम् धूपम् सुगन्धम् च सुमनोहरम् कपिलाघृतसंयुक्तम् धूपोऽयम् प्रतिगृह्यताम् श्रीमहागणपतये नमः दिव्यधूपमाघ्रापयामि अथ एकार्तिदीपम् 3 ಬತ್ತಿಗಳನ್ನು ಹಚ್ಚಿ ಮಂಗಳಾರತಿ ಮಾಡುವುದು ओम् साज्यम् त्रिभक्तिसंयुक्तम् वह्निना योजितम् मया गृहाणमङ्गलम् दीपम् त्रैलोक्यम् तिमिरापः भक्त्या दीपम् प्रयच्छामि देवाय परमात्मने राशिभाम् नरकाद्धोराद्दिव्यज्योतिर्नमोऽस्तु ते श्रीमहागणपतये नमः एकार्तिदीपम् दर्शयामि धूपदीपानन्तरम् आचमनम् समर्पयामि आचमनानन्तरम् परिमलपत्रपुष्पाणि समर्पयामि अथ नैवेद्यम् ನೈವೇದ್ಯಕ್ಕೆ ಇಡುವ ಸ್ಥಳದ ಮೇಲೆ ಚತುರಸ್ರ ಮಂಡಲ ಮಾಡಿ ಅದರ ಮೇಲೆ ಪದಾರ್ಥಗಳನ್ನು ಇಟ್ಟು ಅವುಗಳ ಹೆಸರುಗಳನ್ನು ಹೇಳಿ ನೈವೇದ್ಯ ಮಾಡುವುದು ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಓಂ ವಾರ್ಭವಸ್ತುವಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ ಕಾಮಧೇನೋ ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ಥನಮಸೇ ಸ್ವಾಹಾ ಓಂ ಪ್ರಾಣಾಯ ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ವ್ಯಾನಾಯ ಸ್ವಾಹಾ ಓಂ ಉದಾನಾಯ ಸ್ವಾಹಾ ಓಂ ಸಮಾನಾಯ ಸ್ವಾಹಾ ಓಂ ಬ್ರಹ್ಮಣೇ ಸ್ವಾಹಾ ಓಂ ಶ್ರೀ ಮಹಾಗಣಪತಯೇ ನಮಃ ನಾರಿಕೇಳ ಕದಲೀಫಲ ನೈವೇದ್ಯಂ ಸಮರ್ಪಯಾಮಿ मध्ये मध्ये स्वादोदकम् समर्पयामि हस्तप्रक्षालनम् समर्पयामि पादप्रक्षालनम् समर्पयामि पुनराचमनम् समर्पयामि 4 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ವಿಸರ್ಜಿಸುವುದು ಅಥ ತಾಂಬೂಲಂ ಉಲ್ಲೇದೆಯ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದರ ತೊಟ್ಟನ್ನು ಮುರಿಯುವುದು पूगे फलसमायुक्तम् नागवल्लीर्दलैर्युतम् कर्पूरचूर्ण संयुक्तम् ताम्बूलम् प्रतिगृह्यताम् श्रीमहागणपतये नमः पूगे फलताम्बूलम् समर्पयामि हिरण्यगर्भाय नमः सुवर्णपुष्पदक्षिणाम् समर्पयामि सर्वोपचारपूजा समर्पयामि अथ नीराजनम् कर्पूरवन्नु हಚ್ಚಿ ಮಂಗಳಾರತಿ ಮಾಡುವುದು ओम हिरण्यपात्रम् मधोः पूर्णम् दधाति मधुव्योसानीति एकधा ब्रह्मणमुपहरति एकधैव यजमान आयुस्तेजो दधाति श्रीमहागणपतये नमः कर्पूरमङ्गलनीराजनम् दर्शयामि नीराजनानन्तरम् आचमनम् समर्पयामि आचमनानन्तरम् परिमलपत्रपुष्पाणि समर्पयामि
ಕಕ್ಷಾಂಧಾರಯಾಮಿ ಮಂಗಳಾರತಿಯನ್ನು ತೆಗೆದುಕೊಳ್ಳುವುದು. ಅಥ ಮಂತ್ರಪುಷ್ಪಂ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಿಲ್ಲುವುದು. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಃ ಶೃಣ್ವನ್ ಓತಿಭಿಃ ಸೇದಸಾದನಂ ಶ್ರೀ ಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಅಥ ಪ್ರದಕ್ಷಿಣ ನಮಸ್ಕಾರಃ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾನತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷಕಣಾಧಿಪ. ಓಂ ಶ್ರೀ ಮಹಾಗಣಪತಯೇ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಪ್ರಾರ್ಥನಂ. ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡಿಕೊಳ್ಳುವುದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. 2 ಉದ್ಧರಣೆಯ ನೀರನ್ನು ಮಂತ್ರಾಕ್ಷತೆಯ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅನಯಾ ಪೂಜೆಯ ಶ್ರೀ ಮಹಾಗಣಪತಿ ದೇವತಾ ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು. ಶ್ರೀ ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ಅಥ ನವಗ್ರಹಾರಾಧನಂ. ಅಥ ಪ್ರಾಣಾಯಾಮ್ಯ. ಮೂಗು ಹಿಡಿದು ಪ್ರಾಣಾಯಾಮ ಮಾಡುವುದು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರೀ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮಭೋರ್ಭುವಃ ಸುವರೋಂ. पूर्वोच्चरित एवं गुण विशेषण विशिष्टायां शुभतिथौ मम उपात्त समस्त ದುರಿತಕ್ಷಯದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಯಾ ಎಂದು ಹೇಳಿಕೊಳ್ಳುವುದು. ಸಂಕಲ್ಪಿತ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಂಗ ಆದಿತ್ಯಾದೀನಾಂ ನವಾನಾಂ ಗ್ರಹಾಣಾಂ ಮಧ್ಯೆ ಯೇ ಯೇ ಗ್ರಹಾಃ ಅರಿಷ್ಟಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಆನುಕೂಲ್ಯತಾ ಸಿದ್ಧ್ಯರ್ಥಂ ಯೇ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಶುಭಫಲಾವಾಪ್ತ್ಯರ್ಥಂ ಅಪಮೃತ್ಯು ಪರಿಹಾರದ್ವಾರಾ ಆಯುಷ್ಯ ಆರೋಗ್ಯ ಅಭಿವೃದ್ಧ್ಯರ್ಥಂ ಆದಿತ್ಯಾದಿ ನವಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಆದಿತ್ಯಾದಿ ನವಗ್ರಹ ದೇವತಾಮುದ್ದಿಶ್ಯ ಆದಿತ್ಯಾದಿ ನವಗ್ರಹ ದೇವತಾ ಪ್ರೀತ್ಯರ್ಥಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಯಾವಚ್ಛಕ್ತಿ ಧ್ಯಾನಮಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇ. ನವಗ್ರಹ ಪೂಜೆಗೆ ಸಿದ್ಧವಾಗಿ ಇಟ್ಟುಕೊಂಡಿರುವ ಧಾನ್ಯಗಳ ಹೆಸರುಗಳನ್ನು ಹೇಳಿರುವ ಸ್ಥಳದಲ್ಲಿ ಧ್ಯಾನಾನಂತರ ಹೂವು ಅಕ್ಷತೆಯನ್ನು ಅದರ ಮೇಲೆ ಪೂಜೆ ಮಾಡುವುದು. ಅಥಾ ಸೂರ್ಯಗ್ರಹಂ ಮನಸಾ ಧ್ಯಾಯನ್. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಹಿರಣ್ಯಗೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಅಗ್ನಿಂ ದೋತಂ ವೃಣೀಮಹೇ ಹೋತಾರಂ ವಿಶ್ವವೇಧಸಂ. ಅಸ್ಯ ಯಜ್ಞಸ್ಯ ಸುಕೃತಂ ಕದ್ರುದ್ರಾಯ ಪ್ರಚೇತಸೇ ಮೇಧುಷ್ಟಮಾಗತವ್ಯಸೇ. भोचे मशन्तमगम् हृदे सूर्यम् रक्तवर्णम् रक्तमाल्याम्बरसरम् रक्तगन्धानुलेपनम् रक्ताश्वरक्तच्छत्रध्वजपताकाशोभितम् दिव्यम् मेरुम् प्रदक्षिणीकुर्वाणम् ग्रहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता अग्निम् प्रत्युदेवता रुद्रसमेतम् वರ್ತುಲಾಕಾರಮಂಡಲमध्ये ಗೋಧೂಮಧಾನ್ಯಸ್ಯೋಪರಿ ಭಗವಂತಂ. ಗೋಧಿಧಾನ್ಯದ ಮೇಲೆ ಭೂಃ ಸೂರ್ಯಗ್ರಹಮಾವಾಹಯಾಮಿ ಭುವಃ ಸೂರ್ಯಗ್ರಹಮಾವಾಹಯಾಮಿ ಸುವಃ ಸೂರ್ಯಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಸೂರ್ಯಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಥಾ ಚಂದ್ರಗ್ರಹಂ ಮನಸಾ ಧ್ಯಾಯನ್ ಕುಸುಮಾಕ್ಷತಾಂ ಗೃಹೀತ್ವಾ ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗಥೇ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜ ಅಗ್ನಿಶ್ಚ ವಿಶ್ವಶಂಭವಂ ಆಪಶ್ಚ ವಿಶ್ವಭೇಷಜೀಃ ಗೌರೀಮಿಮಾಗ ಸರಿದಾಧಿತಕ್ಷತ್ಯೇಕಪದೇ ದ್ವಿಪದಿ ಸಾ ಚತುಷ್ಪದಿ
अष्टापदी नवपदी बभूवुषी सहस्राक्षरा परमे व्योमन् चन्द्रम् श्वेतवर्णम् श्वेतमाल्याम्बरधरम् श्वेतगन्धानुलेपनम् श्वेताश्वश्वेतच्छत्र ध्वजपताकाशोभितम् दिव्यम् मेरुम् प्रदक्षिणीकुर्वाणम् गृहमण्डले प्रविष्टम् साङ्गम् सायुधम् सवाहनम् सदाष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता अद्भिः प्रत्यधिदेवता गौर्यातहितम् सूर्यस्य आग्नेयदिग्भागे तण्डुलधान्यस्योपरि चतुस्राकारमण्डले भगवन्तम् अक्किय धान्यದ ಮೇಲೆ भूः चन्द्रग्रहमावाहयामि भुवः चन्द्रग्रहमावाहयामि सुवः चन्द्रग्रहमावाहयामि ॐ भोर्भुवः सुवः चन्द्रग्रहमावाहयामि स्थापयामि पूजयामि अथा अङ्गारकग्रहम् मनसा ध्यायन् कुसुमाक्षताम् गृहीत्वा ॐ अग्निर्मूर्धा दिवः ककुः पतिः पृथिव्या अयम् अपागम् रेतागम् धिजिन्वति स्योदा पृथिविभवान् रक्षता निवेशनि यच्छानश्चर्म सप्रथाः क्षेत्रस्य पतिना वयगम् हितेनेव जयामसि गामश्वम् पोषयित्वा सनो मृडातीतुषे अङ्गारकम् रक्तवर्णम् रक्तमाल्याम्बरधरम् रक्तगन्धानुलेपनम् रक्ताश्वरक्तच्छत्र ध्वजपताकाशोभितम् दिव्यम् मेरुम् प्रदक्षिणीकुर्वाणम् गृहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता पृथिवीम् प्रत्यधिदेवता क्षेत्रपालका सहितम् सूर्यस्य दक्षिणदिग्भागे ताडकधान्यस्योपरि त्रिकोणाकारमण्डले भगवन्तम् कालिನ ಮೇಲೆ ಓಂ ಭೂಃ ಅಂಗಾರಕಗ್ರಹಮಾವಾಹಯಾಮಿ ಓಂ ಭುವಃ ಅಂಗಾರಕಗ್ರಹಮಾವಾಹಯಾಮಿ ಓಂ ಸುವಃ ಅಂಗಾರಕಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಅಂಗಾರಕಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಥಾ ಬುಧಗ್ರಹಂ ಮನಸಾ ಧ್ಯಾಯನ್ ಕುಸುಮಾಕ್ಷತಾಂ ಗೃಹೀತ್ವಾ ॐ उद्बोध्यस्वाग्ने प्रतिजागृह्येन मिष्टापूर्ते सगम् सृजेता भयम् च पुनः कृण्वग्रस्त्वा पितरम् युवानम् अन्वादागम् धीत्वहितम् त्वमेतम् इदम् विष्णुर्विचक्रमे त्रेधा निदधे पथम् समूढमस्य पागुम् सुरे विष्णोरराटमधि विष्णोः पृष्ठमधि विष्णोष्णप्त्रेऽस्त विष्णोस्योरसि विष्णोः ध्रुवमसि वैष्णवमसि विष्णवे त्वाम् बुधम् पीतवर्णम् पीतमाल्याम्बरधरम् पीतगन्धानुलेपनम् पीताश्वपीतच्छत्रध्वजपताकाशोभितम् दिव्यम् मेरुम् प्रदक्षिणीकुर्वाणम् गृहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता विष्णुः प्रत्यधिदेवता श्रीमहाविष्णुसमेतम् सूर्यस्य ईशान्यदिग्भागे मुद्गदान्यस्योपरि बाणाकारमण्डले भगवन्तम् ಹೆಸರು ಕಾಳಿನ ಮೇಲೆ ಓಂ ಭೂಃ ಬುಧಗ್ರಹಮಾವಾಹಯಾಮಿ ಓಂ ಭುವಃ ಬುಧಗ್ರಹಮಾವಾಹಯಾಮಿ ಓಂ ಸುವಃ ಬುಧಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಬುಧಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಥಾ ಬೃಹಸ್ಪತಿಗ್ರಹಂ ಮನಸಾ ಧ್ಯಾಯನ್ ಕುಸುಮಾಕ್ಷತಾಂ ಗೃಹೀತ್ವಾ ॐ बृहस्पते अतियदर्यो अर्हाद्विमद्विभाति कथमज्जनेषु यद्दीतयच्चवधत्त प्रजातरधस्मासु द्रविडम् देहि चित्रम् इन्द्रमरुत्व इह पाहि सोमम् यथा शार्याते अभिवस्सुतस्य तवः प्रणीति तव शूरशर्मन्ना विवासन्ति कवयस्तु यज्ञाः ब्रह्मजज्ञानम् प्रथमम् पुरस्ताद्विषेमतः सुरुचो वेद आवः स बुद्धिका उपमा अस्य विष्टा सतश्च योजिमहतश्च विवः बृहस्पतिम् कनकवर्णम् कनकमाल्याम्बरधरम् कनकगन्धानुलेपनम् कनकाश्वकनकच्छत्रध्वजपताकाशोभितम् दिव्यम् मेरुम् प्रदक्षिणीकुर्वाणम् गृहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता इन्द्रमरुत्वम् प्रत्यदेवता ब्रह्माणसमेतम् सूर्यस्य उत्तरदिग्भागे चनकधान्यस्योपरि दीर्घचतुरस्राकारमण्डले भगवन्तम् ಕಡಲೆ ಧಾನ್ಯದ ಮೇಲೆ ಭೂಃ ಬೃಹಸ್ಪತಿಗ್ರಹಮಾವಾಹಯಾಮಿ ಓಂ ಭುವಃ ಬೃಹಸ್ಪತಿಗ್ರಹಮಾವಾಹಯಾಮಿ ಓಂ ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಬೃಹಸ್ಪತಿಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಥಾ ಶುಕ್ರಗ್ರಹಂ ಮನಸಾ ಧ್ಯಾಯನ್
कुसुमाक्षताम् गृहीत्वा ॐ शुक्रन्ते अन्यज्जयतन्ते अन्यद्विषरूपे अहनीद्यौरिवासी विश्वाहिमाया अवधिस्वधावो भद्राते पूषन् निहरातिरस्तु इन्द्राणी मासु नारी सुपत्नी महमश्रमम् न ह्यस्यापरञ्चन जनसा मरते पतिः इन्द्रम् वो विश्वतस्परिहवामहि जनेभ्यः अस्माकमस्तु केवलः शुक्रम् श्वेतवर्णम् श्वेतमाल्याम्बरधरम् श्वेतगन्धानुलेपनम् श्वेताश्वश्वेतच्छक्र ध्वजपताकाशोभितम् दिव्यम् मेरुम् प्रदक्षिणे कुर्वाणम् गृहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता इन्द्राण्याम् प्रत्यधिदेवता इन्द्रसमेतम् सूर्यस्य प्राग्दिग्भागे निष्पापधान्यस्योपरि पञ्चकोणाकारमण्डले भगवन्तम् ಅವರೇ ಕಾಳಿನ ಮೇಲೆ ಭೂಃ ಶುಕ್ರಗ್ರಹಮಾವಾಹಯಾಮಿ ಓಂ ಭುವಃ ಶುಕ್ರಗ್ರಹಮಾವಾಹಯಾಮಿ ಓಂ ಸುವಃ ಶುಕ್ರಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಶುಕ್ರಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಥಾ ಶನೈಶ್ಚರಗ್ರಹಂ ಮನಸಾಧ್ಯಾಯನ್ ಕುಸುಮಾಕ್ಷತಾಂ ಗೃಹೀತ್ವಾ ಓಂ ಶಮಾಗ್ನಿರಗ್ನಿಭಿಸ್ಕರತಿ ಛನ್ನಸ್ತಪತಿ ಸೂರ್ಯಃ ಸಂವಾತೋ ವಾತ್ಪರಮಾ ಅಪಶ್ರುತಃ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾಧಿಪರಿತಾಪಭೂವ ಯತ್ಕಾಮಾಸ್ತೇಜುಹುಮಸ್ತನ್ನೋ ಅಸ್ತು ವಯಗ್ರಸ್ಯಾಮಪದಯೋರಗೀನಾಂ ಇವಂ ಯಮಃ ಪ್ರಸ್ತರಮಾಹಿ ಸೇದಾಂಗಿರೋಭಿಃ ಪೃಥಿಭಿಃ ಸಂವಿಧಾನಃ ಆತ್ವಾ ಮಂತ್ರಾ ಕವಿಶಸ್ತಾವಹಂತ್ವೇ ನಾರಾಜನ್ ಹವಿಷಾಮಾದಯಸ್ವ ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀರಾಶ್ವನೀರಚ್ಛತ್ರಧ್ವಜಪತಾಕಾಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೇ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಶಕ್ತಿ ಸಪತ್ನಿ ಸಪುತ್ರಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಪ್ರಜಾಪತಿಂ ಪ್ರತ್ಯಧಿದೇವತಾ ಯಮಧರ್ಮರಾಜಸಹಿತಂ ಸೂರ್ಯಸ್ಯ ಪಶ್ಚಿಮದಿಗ್ಭಾಗೆ ತಿರಧಾನ್ಯಸ್ಯೋಪರಿ ಧನುರಾಕಾರಮಂಡಲೇ ಭಗವಂತಂ ಎಲ್ಲಿನ ಧಾನ್ಯದ ಮೇಲೆ ಓಂ ಭೂಃ ಶನೈಶ್ಚರಗ್ರಹಮಾವಾಹಯಾಮಿ ಓಂ ಭುವಃ ಶನೈಶ್ಚರಗ್ರಹಮಾವಾಹಯಾಮಿ ಓಂ ಸುವಃ ಶನೈಶ್ಚರಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ಶ್ರೀ ಶನೈಶ್ಚರಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಥಾ ರಾಹುಗ್ರಹಂ ಮನಸಾಧ್ಯಾಯನ್ ಕುಸುಮಾಕ್ಷತಾಂ ಗೃಹೀತ್ವಾ ಓಂ ಕಯಾನಶ್ಚಿತ್ರ ಆಭುವದೋತೆ ಸದಾ ವೃಧಃ ಸಖಾ ಕಯಾ ಹಿಚಿಸ್ತಯಾ ವೃತಾ ಆಯಂಗೌಃ ವೃಷ್ಟಿರಃ ಕಮೀದಸನನ್ಮಾತರಂ ಪುನಃ ಪಿತರಂ ಚ ಪ್ರಯನ್ಸುವಃ ಯತ್ತೇ ದೇವೇ ನಿರರತಿತಾಪಬಂಧದಾಮಗ್ರೀವಾಸ್ವವಿಚರ್ತ್ಯಂ ಇದಂ ತೇ ತದ್ವಿಶ್ಯಾಮ್ಯಾಯುಷೋದಮಧ್ಯಾಂ ತಥಾ ಜೀವಃ ಪಿತುಮುದ್ದಿಃ ಪ್ರಮುಕ್ತಃ ರಾಹುಂ ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರಧರಂ ಧೂಮ್ರಗಂಧಾನುಲೇಪನಂ ಧೂಮ್ರಾಶ್ವಧೂಮ್ರಚ್ಛತ್ರಧ್ವಜಪತಾಕಾಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೀಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಶಕ್ತಿ ಸಪತ್ನಿ ಸಪುತ್ರಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಗವಯಃ ಪ್ರತ್ಯಧಿದೇವತಾ ನಿರತಿಸಮೇತಂ ಸೂರ್ಯಸ್ಯ ನೈಋತ್ಯದಿಗ್ಭಾಗೆ ಮಾಷಧಾನ್ಯಸ್ಯೋಪರಿ ಶೂರ್ಪಾಕಾರಮಂಡಲೇ ಭಗವಂತಂ ಉದ್ದಿನ ಧಾನ್ಯ ಭೂಃ ರಾಹುಗ್ರಹಮಾವಾಹಯಾಮಿ ಭುವಃ ರಾಹುಗ್ರಹಮಾವಾಹಯಾಮಿ ಸುವಃ ರಾಹುಗ್ರಹಮಾವಾಹಯಾಮಿ ಓಂ ಭೋರ್ಭುವಃ ಸುವಃ ರಾಹುಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ अथा केतुग्रहम् मनसाध्यायन् कुसुमाक्षताम् गृहीत्वा ओम् केतुम् कृण्वन्न केतवेपेशो मर्या अपेशसे समुषद्भिरजायत ब्रह्मा देवानाम् पदवीः कवीनाम् ऋषिर्विप्राणाम् महिषो मृगाणाम् श्येनो गृध्रानागस्वरितर्वना नागम् सोमः पवित्रमत्येतिरेभन् सचित्रचित्रम् चितयन्तमस्मै चत्रक्षत्रचित्रतमम् वयोधाम् चन्द्रम् रविम् पुरवीरम् बृहन्तम् चन्द्रचन्द्राभिगृणुते दुवस्व
केतुम् चित्रवर्णम् चित्रमाल्याम्बरधरम् चित्रगन्धानुलेपनम् चित्राश्वचित्रच्छत्रध्वजपताकाशोभितम् दिव्यम् मेरुम् अप्रदक्षिणीकुर्वाणम् ग्रहमण्डले प्रविष्टम् साङ्गम् सायुधम् सवाहनम् सराष्ट्रम् सशक्ति सपत्नि सपुत्रसमेतम् सर्वालङ्कारभूषितम् अधिदेवता ब्रह्माणम् प्रत्यधिदेवता चित्रगुप्तसमेतम् सूर्यस्य वायव्यदिग्भागे कुलुप्तधान्यस्योपरि ध्वजाकारमण्डले भगवन्तम् कुरुळीधान्यದ ಮೇಲೆ भूः केतुग्रहमावाहयामि भुवः केतुग्रहमावाहयामि सुवः केतुग्रहमावाहयामि ॐ भोर्भुवः सुवः केतुग्रहमावाहयामि स्थापयामि पूजयामि अथा मृत्युञ्जयम् मनसा ध्यायन् कुसुमाक्षताम् गृहीत्वा ॐ त्र्यम्बकम् यजामहे सुगन्धिम् पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् अस्मिन् गुडे बेल्लದ ಮೇಲೆ भूः मृत्युञ्जयमावाहयामि भुवः मृत्युञ्जयमावाहयामि सुवः मृत्युञ्जयमावाहयामि ॐ भोर्भुवः सुवः मृत्युञ्जयमावाहयामि स्थापयामि पूजयामि तथा महालक्ष्मीम् मनसा ध्यायन् कुसुमाक्षताम् गृहीत्वा ॐ महालक्ष्मी च विद्महे विष्णुभक्ती च धीमहि तन्नो लक्ष्मीः प्रचोदयात् अस्मिन् लवणे उप्पिನ ಮೇಲೆ भूः महालक्ष्मीमावाहयामि भुवः महालक्ष्मीमावाहयामि सुवः महालक्ष्मीमावाहयामि ॐ भोर्भुवः सुवः श्रीमहालक्ष्मीमावाहयामि स्थापयामि पूजयामि अथा ದಿಕ್ಪಾಲಕಪೂಜಾಂ ಚ ಕರಿಷ್ಯೆ ಹೂವು ಅಕ್ಷತೆಯನ್ನು ನವಗ್ರಹಗಳ ಮಧ್ಯದಲ್ಲಿ ಪೂಜೆ ಮಾಡುತ್ತಾ ಬರುವುದು ॐ इन्द्रम् वा विश्वतस्परिहवामहे जनेभ्यः अस्माकमस्तु केवलः इन्द्राय लोकपालकमावाहयामि ॐ अग्निम् दोतम् वृणीमहे होतारम् विश्ववेधसम् अस्य यज्ञस्य सुकृतम् अग्नये लोकपालकमावाहयामि ॐ यमाय सोमकम् सनुत यमाय जुहुता हविः यमकम् हि यज्ञो गच्छत्यग्निजुहुतो अलङ्कृतः यमधर्मराजम् लोकपालकमावाहयामि ॐ यत्ते देवी निरतिरापवन् ददामग्रीवास्तु विचत्यम् इदम् ते तद्विश्याम्या यशोदमध्याम् तथा जीवः पितमुद्युः प्रमुक्तः निरुतये लोकपालकमावाहयामि ॐ इमम् मे वरुणस्तुधेहवमद्या च मृडय त्वामभस्युराचके तत्त्वायामि ब्रह्मणा वन्दमानस्तदाशा आस्ते यजमानो हविर्भिः अहेरमानो वरुणेह भोज्जुरशुकुम् समान आयुः प्रमोषीः वरुणाय लोकपालकमावाहयामि ॐ तव वायु बृहस्पते त्वस्तुर्जामातरद्भुतः वास्याम् वृणीमहे वायवे लोकपालकमावाहयामि ॐ सोमो धेनुकुम् सोमो अर्वन्तु मासुम् सोमो वीरम् कर्मण्यम् दधातु साधन्यम् वितत्यकुम् तथेयम् पितुष्टपदम् यो ददाश तस्मै स्वस्ति कुबेराय लोकपालकमावाहयामि ॐ तमीशानम् जगतस्तस्तु षष्परिम् धियम् जिन्वमवसे होमहे वयम् पोषानो यथा वेदसामसद्वधे रक्षिता पायुरलब्धः स्वस्तये ईशानम् लोकपालकमावाहयामि ॐ जातवेदसे सुनवामसोममदाति यतो निदहाति वेदः स नः परशरति दुर्गानि विश्वानावेव सिन्धुम् दुरितात्यग्निः दुर्गाम् आवाहयामि ॐ गणानाम् त्वा गणपतिगुम् हवामहे कविम् कवीनाम् उपमश्रवस्तमम् ज्येष्ठराजम् ब्रह्मणान् ब्रह्मणस्पद आनः शृण्वन्नोतिभिस्तेजसादनम् श्रीमहागणपतिमावाहयामि क्षेत्रस्य पतिना वयगम् हितेनेव जयामसि रामश्वम् पोषयित्वा सनो मृडातीदृशी क्षेत्रपालकमावाहयामि ॐ यत इन्द्रभयामहे ततो नो अभयम् कृधि मघवञ्छद्दितभतन्न ऊतजे विद्विषो विमृतोजिः स्वस्तिदा विशस्पतिर्वृत्रः विमृधो वशी विषेन्द्रः पुरयेतु न स्वस्तिदा अभयङ्करः अभयङ्करमावाहयामि ॐ वास्तोऽस्पते प्रतिजानीह्यस्मान् स्वावेशो अनमीवो भवानः यत्रे महे प्रतितन्नो जुहस्वशन्नगेधिद्युपदे शम् चतुष्पदे वास्तु पुरुषमावाहयामि ॐ गन्धद्वारान्तुराधर्षाम् नित्यपुष्टाम् करेशिणीम् ईश्वरीकम् सर्वभूतानाम् त्वामिहोपक्वये श्रियमावाहयामि ॐ श्री आदित्यादिनवग्रहदेवताभ्यो नमः आवाहित दुर्गादि समस्त साद्गुण्यदेवताभ्यो नमः ध्यायामि ध्यानम् समर्पयामि ಹೂವು ಮಂತ್ರಾಕ್ಷತೆಯನ್ನು ಪೂಜೆ ಮಾಡುತ್ತಿರುವುದು
आवाहयामि आसनं समर्पयामि पादयोः पाद्यं समर्पयामि 4 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು हस्तयोः अर्घ्यमर्घ्यम् समर्पयामि मुखे आचमनमाचमनम् समर्पयामि स्नपयामि स्नानम् समर्पयामि ಒಂದು ಹೂವಿನಲ್ಲಿ ನೀರನ್ನು ಒದ್ದಿ ಪ್ರೋಕ್ಷಣೆ ಮಾಡುವುದು ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇದನಾಯ ಚಕ್ಷಸೇ ಯೋಮ ಶಿವತಮೋರಹಸ್ತಸ್ಯ ಭಾಜಿಗತೆ ಹನಃ ಉಷತೀರಿವ ಮಾತರಃ ತಸ್ಮಾದಂಗಮಾವಭೋಯಸ್ಯಕ್ಷಯಾಗಿಜಿನ್ವಥ आपो जनयथा जनः श्री आदित्यादिनमग्रहदेवताभ्यो नमः आवाहित सर्वेभ्यो देवताभ्यो नमः शुद्धोदकस्नानम् समर्पयामि अथ पंचामृत स्नानम् ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಸ್ನಾನ ಮಾಡಿಸುವುದು ಓಂ ಆಪ್ಯಾಯ ಸ್ವಸಮೇತು ತೇ ವಿಶ್ವಗಸ್ಸೋಮವೃಷ್ಣಿಯಂ ಭವಾಭಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ ಓಂ ದಧಿಕ್ರಾ ಉನ್ನೋ ಅಕಾದಶಂ ಧಿಷ್ಣೋರಶ್ವಸ್ಯ ಭಾಜಿನಃ ಸುರಭಿನೋ ಮುಖಾಕರತಃ ಪ್ರಣಾಯೋಗುಂಸಿತಾರಿಷತೆ दध्नास्मपयामि शुक्रमसि ज्योतिरसि तेजोसि देवो वस्तवितोत्पुनात् स्वच्छिद्रेण पवित्रेण वसोः सूर्यस्य रश्मिभिः आज्येन स्नपयामि ॐ मधुपाकारतायते मधुक्षरन्ति सिन्धवः माध्वेर्नः सन्तोषधीः मधुनक्तमुतोषसि मधुभत्पाक्षिमगुम् रजः मधुद्यौरस्तु नः पिता मधुमान्नो वनस्पतिर्मधुमागम् अस्तु सूर्यः माध्वीर्घावो भवन्तु नः मधुना स्नपयामि स्वादुःपमस्व विद्यादिजन्मने स्वादुरिन्द्राय सुहवेतु नाम्ने स्वादुर्मित्राय वरुणाय भागवे बृहस्पतये मधुमागम् अदाभ्यः शर्करया स्नपयामि याः फलनीर्या अफला अपुष्पायाश्च पुष्पिणीः बृहस्पतिप्रसूतास्तानो मुञ्चन्तगुम् हतः फलोदकेन स्नपयामि ಮತ್ತೆ ನೀರಿನಿಂದ ಅಭಿಷೇಕ ಮಾಡುವುದು ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇದನಾಯ ಚಕ್ಷಸೇ ಯೋಮ ಶಿವತಮೋರಹಸ್ತಸ್ಯ ಭಾಜಿಗತೆ ಹನಃ ಉಷತೀರಿವ ಮಾತರಃ ತಸ್ಮಾದಂಗಮಾವಭೋಯಸ್ಯಕ್ಷಯಾಗಜಿನ್ವಥ आपो जनयथाचनः ओम श्री आदित्यादिनवग्रहदेवताभ्यो नमः आवाहित सर्वेभ्यो देवताभ्यो नमः फलपञ्चामृतस्नानानन्तरम् शुद्धोदकस्नानम् समर्पयामि स्नानाङ्गमाचमनम् समर्पयामि आचमनानन्तरम् परिमलपत्रपुष्पाणि समर्पयामि अथ वस्त्रसमर्पणम् ओम् इमम् वस्त्राणि वसावसाथे इवोरच्छिद्रा अन्तमो असर्गाः अवाचृतमृतानि विश्व रथेन मित्रा वरुणा सचेते श्री आदित्यादिनवग्रहदेवताभ्यो नमः वस्त्रयुग्मम् समर्पयामि अथा उपवीतसमर्पणम् ओम् यज्ञोपवीतम् परमम् पवित्रम् प्रजापतेः यत् सहजम् पुरस्तात् आयुष्यमग्र्यम् प्रतिमुञ्च शुभ्रम् यज्ञोपवीतम् बलमस्तु तेजः ओम् श्री आदित्यादिनवग्रहदेवताभ्यो नमः उपवीतम् समर्पयामि उपवीतार्थे पुष्पाणि पूजयामि अथा गन्धलेपनम् ओम् गन्धद्वारान्दुराधर्षाम् नित्यपुष्टाङ्करीषिणीम् ईश्वरेकम् सर्वभूतानाम् त्वाविहावक्वये श्रियम् श्री आदित्यादिनवग्रहदेवताभ्यो नमः दिव्यपरिमलगन्धाम् समर्पयामि अथा अक्षतपूजा ओम् आगनेते परागने दोर्वारोहन्त पुष्पिणीः हृदाश्च पुण्डरीकानि समुद्रस्य ग्रहागिमे अलङ्करणार्थे अक्षताम् समर्पयामि सकलग्रहेश्वराः हरिद्राचूर्णम् समर्पयामि कुङ्कुमचूर्णम् समर्पयामि सिन्धूरचूर्णम् समर्पयामि समस्तमङ्गलद्रव्याणि समर्पयामि अथ पुष्पमालिका समर्पणम् ओम् योपाम् पुष्पम् वेद पुष्पवान् प्रजावान् पशुमान् भवति चन्द्रमा वा अपाम् पुष्पम् पुष्पवान् प्रजावान् पशुमान् भवति ओम् श्री आदित्यादिनवग्रहदेवताभ्यो नमः आवाहित सर्वेभ्यो देवताभ्यो नमः पुष्पमालिकाम् समर्पयामि तथा नामपूजाम् च करिष्ये हूवु अक्षತೆಯಿಂದ ಪೂಜೆ ಮಾಡುವುದು ओम् सूर्याय नमः ओम् चन्द्रमसे नमः
ಓಂ ಅಂಗಾರಕಾಯ ನಮಃ, ಓಂ ಬುಧಾಯ ನಮಃ, ಓಂ ಬೃಹಸ್ಪತಯೇ ನಮಃ, ಓಂ ಶುಕ್ರಾಯ ನಮಃ, ಓಂ ಶನೈಶ್ಚರಾಯ ನಮಃ, ಓಂ ರಾಹವೇ ನಮಃ, ಓಂ ಕೇತವೇ ನಮಃ, ಓಂ ದುರ್ಗಾಯ ನಮಃ, ಓಂ ಗಣಪತಯೇ ನಮಃ, ಓಂ ಕ್ಷೇತ್ರಪಾಲಕಾಯ ನಮಃ, ಓಂ ಅಭಯಂಕರಾಯ ನಮಃ, ಓಂ ವಾಸ್ತುಪುರುಷಾಯ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಶ್ರೀಯೈ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ, ನಾನಾವಿಧ ಪರಿಮಳ ಪತ್ರ ಪುಷ್ಪಾದಿ ಸಮರ್ಪಯಾಮಿ. ಅಥ ಧೂಪ ಸಮರ್ಪಣಂ. ಗಂಧದ ಗದ್ದೆ ಹಚ್ಚಿ ಧೂಪವನ್ನು ಸಮರ್ಪಿಸುವುದು. ಓಂ ವನಸ್ಪತಿರ್ಭವೋ ದಿವ್ಯೋ ಗಂಧಾಢ್ಯೋ ಗಂಧವೋತ್ತಮಃ, ಆಗ್ನೇಯಸ್ತರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ, ದಿವ್ಯ ಧೂಪಮಾಘ್ರಾಪಯಾಮಿ. ಅಥ ಏಕಾತ್ಯ ದೀಪಂ. 3 ಬತ್ತಿ ಹಚ್ಚಿ ಮಂಗಳಾರತಿ ಮಾಡುವುದು. ಓಂ ಸಾಜ್ಯಂ ಇವತ್ತಿ ಸಂಯುಕ್ತಂ ವಂದಿನಾ ಯೋಜಿತಂ ಮಯಾ, ಗೃಹಾದಮಂಗಲಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ, ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ. ರಾಶಿವಾಂದರಕಾದ್ಘೋರಾ ದಿವ್ಯಜ್ಯೋತಿರ್ನಮೋಸ್ತುತೆ. ಓಂ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಏಕಾತ್ಯ ದೀಪಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ನೈವೇದ್ಯಂ. ನೈವೇದ್ಯಕ್ಕೆ ಇರುವ ಸ್ಥಳದ ಮೇಲೆ ಚತುರಶ್ರ ಮಂಡಲ ಮಾಡಿ ಅದರ ಮೇಲೆ ಪದಾರ್ಥಗಳನ್ನು ಇಟ್ಟು ಅವುಗಳ ಹೆಸರುಗಳನ್ನು ಹೇಳಿ ನೈವೇದ್ಯ ಮಾಡುವುದು. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ. ಓಂ ಭೂರ್ಭುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತ್ವತ್ತೇನ ಪರಿಷಿಂಚಾಮಿ ಕಾಮಧೇನೋ ಸ್ಮರಾಮಿ. ಅಮೃತಮಸ್ತು ಅಮೃತೋಪಸ್ತರಣಮಧೇ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ಜ್ಞಾನಾಯ ಸ್ವಾಹ. ಓಂ ಉದಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಓಂ ಬ್ರಹ್ಮಣೇ ಸ್ವಾಹ. ಓಂ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ನಾರಿಕೇಳ ಕದಲೀ ಫಲಾನಿ ನಿವೇದ್ಯಂ ನಿವೇದಯಾಮಿ. ನೈವೇದ್ಯಾನಂತರಂ ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಪಾದಪ್ರಕ್ಷಾಳನಂ ಸಮರ್ಪಯಾಮಿ. ಪುನರಾಜಪನಂ ಸಮರ್ಪಯಾಮಿ. 4 ಉದ್ಧರಣೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ತಾಂಬೂಲಂ. ವಿಲ್ಲೇದೆಲೆಯ ಮೇಲೆ ಸ್ವಲ್ಪ ನೀರನ್ನು ಹಾಕಿ ತೊಟ್ಟನ್ನು ಚೂಟುವುದು. ಪೂಗೇ ಫಲಸಮಾಯುಕ್ತಂ ನಾಗವಲ್ಲೇರ್ದಳೈರ್ಯುತಂ ಕರ್ಪೂರಚೋಟ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಪೂಗೇ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭಾಯ ನಮಃ ಸುವರ್ಣಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಅಥ ನೀರಾಜನಂ. ಕರ್ಪೂರವನ್ನು ಹಚ್ಚಿ ಮಂಗಳಾರತಿ ಮಾಡುವುದು. ಓಂ ಸೋಮೋ ವಾ ಏತಸ್ಯ ರಾಜ್ಯಮಾದತ್ತೇ ಯೋ ರಾಜಾಸನ್ ರಾಜ್ಯೋ ವಾ ಸೋಮೇನ ಯಜತೆ ದೇವಸವಾನೇತಾನಿ ಹವೇಗಂ ಶುಭವಂತಿ ಏತಾವಂತೋ ವೈ ದೇವಾನಾಗಂ ಸವಾಹ ತಯೇವಾಸ್ಮೈ ಸವಾನ್ ಪ್ರಯಚ್ಛಂತಿ ತಯೇನಂ ಪುನಃಸ್ರುವಂತೆ ರಾಜ್ಯಾಯ ದೇವಸೋ ರಾಜಾ ಭವತಿ. ಓಂ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ. ಅಥ ಮಂತ್ರಪುಷ್ಪಂ. ಹೂವು ಅಕ್ಷತೆ ಕೈಲಿ ಹಿಡಿದು ನಿಲ್ಲುವುದು. ಓಂ ಆಸತ್ಯೇನ ರಜಸಃ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂ ಚ ಹಿರಣ್ಯೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ವೇದೋಕ್ತ ಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಅಥ ನಮಸ್ಕಾರಃ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಃ. ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಗೃಹೇಶ್ವರಾಃ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಪ್ರಾರ್ಥನಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನಯಾ ಪೂಜೆಯ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು. 2 ಉದ್ಧರಣೆ ನೀರನ್ನು ಮಂತ್ರಾಕ್ಷತೆ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಶ್ರೀ ಆದಿತ್ಯಾದಿ ನವಗ್ರಹ ಪ್ರಸಾದ ಸಿದ್ಧಿರಸ್ತು. ಶ್ರೀ ಸತ್ಯನಾರಾಯಣ ವ್ರತ ಪೂಜಾ ಪ್ರಾರಂಭ.
ಕುಸುಮಾಕ್ಷತಾಂ ಗೃಹೀತ್ವಾ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನ ಮಾಡಿಕೊಳ್ಳುವುದು. ತಥಾ ಧ್ಯಾನಂ ಓಂ ಉತ್ಪತ್ತೋಜ್ವಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ ಶುದ್ಧಸ್ಫಾಟಿಕಮೌಕ್ತಿಕಾಭಿರಚಿತೈಸ್ತಂಭೈಶ್ಚ ಹೇಮೈಶ್ಚುಭೈಃ द्वारैश्चामररत्नराजखचितैश्चोभावहैर्मण्डितैः तत्राङ्गैरपि शङ्खुचक्रकमलैः प्रभ्राजितैः स्वस्तिकैः श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः. ध्यायामि ध्यानं समर्पयामि. अथा पीठपूजाञ्च करिष्ये. ಹೂವು ಅಕ್ಷತೆಯಿಂದ ಪೂಜೆ ಮಾಡುವುದು. ಓಂ ಆಧಾರಶಕ್ತಿೈ ನಮಃ. ಓಂ ಆದಿಕೂರ್ಮಾಯ ನಮಃ. ಓಂ ಅನಂತಾಯ ನಮಃ. ಓಂ ಕಾಲಾಗ್ನಿರುದ್ರಾಯ ನಮಃ. ಓಂ ಮಹಾಮಂಡೂಕಾಯ ನಮಃ. ಓಂ ಮಹಾವರಾಹಾಯ ನಮಃ. ಓಂ ಸುಧಾ ಸಿಂಧು ಪರಿವೃತಪತಿಭ್ಯೈ ನಮಃ. ಓಂ ರತ್ನದ್ವೀಪಾಯ ನಮಃ. ಓಂ ಮಣಿಮಂಟಪಾಯ ನಮಃ. ಓಂ ಕಲ್ಪತರುವೇ ನಮಃ. ಓಂ ವೇದಿಕಾಯ ನಮಃ. ಓಂ ಪಂಚಕಾಯ ನಮಃ. ಓಂ ತತ್ವಾದಿಚತುಷ್ಕೋಣೇಷು. ಓಂ ಧರ್ಮಾಯ ನಮಃ. ಓಂ ಜ್ಞಾನಾಯ ನಮಃ. ಓಂ ವೈರಾಗ್ಯಾಯ ನಮಃ. ಓಂ ಐಶ್ವರ್ಯಾಯ ನಮಃ. ಓಂ ಪ್ರಾಗಾರಿಕ್ಷು. ಓಂ ಅಧರ್ಮಾಯ ನಮಃ. ಓಂ ಅಜ್ಞಾನಾಯ ನಮಃ. ಓಂ ಅವೈರಾಗ್ಯಾಯ ನಮಃ. ಓಂ ಅನೈಶ್ವರ್ಯಾಯ ನಮಃ. ಮಧ್ಯೆ ಆನಂದಕಂದಾಯ ನಮಃ. ಓಂ ಸವಿನ್ನಾಳಾಯ ನಮಃ. ಓಂ ಸರ್ವತತ್ವಾತ್ಮಕ ಪದ್ಮಾಯ ನಮಃ. ಓಂ ಪ್ರಕೃತಿಮಯಿ ಪತ್ರೇಭ್ಯೋ ನಮಃ. ಓಂ ವಿಕೃತಮಯಿ ಕೇಸರೇಭ್ಯೋ ನಮಃ. ಓಂ ಪಂಚಾಶದ್ವರ್ಣ ಬೀಜಾದ್ಯಾದಿಕರ್ಣಿಕಾಯ ನಮಃ. ಓಂ ಸೂರ್ಯಮಂಡಲಾಯ ನಮಃ. ಓಂ ಚಂದ್ರಮಂಡಲಾಯ ನಮಃ. ಓಂ ವನ್ಯಮಂಡಲಾಯ ನಮಃ. ಓಂ ಸತ್ವಾಯ ನಮಃ. ಓಂ ರಜಸೇ ನಮಃ. ಓಂ ತಮಸೇ ನಮಃ. ಓಂ ಆತ್ಮನೇ ನಮಃ. ಓಂ ಅಂತರಾತ್ಮನೇ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಜ್ಞಾನಾತ್ಮನೇ ನಮಃ. ಓಂ ಮಾಯಾತತ್ವಾತ್ಮನೇ ನಮಃ. ಓಂ ಕಲಾತತ್ವಾತ್ಮನೇ ನಮಃ. ಓಂ ವಿದ್ಯಾತತ್ವಾತ್ಮನೇ ನಮಃ. ಓಂ ಪುರತತ್ವಾತ್ಮನೇ ನಮಃ. ಓಂ ಮಧ್ಯೆ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಸಮಸ್ತ ಪೀಠಶಕ್ತಿ ದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಅಥ ಅಷ್ಟದಳ ಪೂಜಾಂಚ ಕರಿಷ್ಯೆ. ಓಂ ತೀವ್ರಾಯೈ ನಮಃ. ಓಂ ಜ್ವಾಲಿನ್ಯೈ ನಮಃ. ಓಂ ವರದಾಯೈ ನಮಃ. ಓಂ ಭೋಗದಾಯೈ ನಮಃ. ಓಂ ಕಾಮರೂಪಿಣ್ಯೈ ನಮಃ. ಓಂ ಉಗ್ರಾಯೈ ನಮಃ. ಓಂ ತೇಜೋವತ್ಯೈ ನಮಃ. ಓಂ ಸತ್ಯಾಯೈ ನಮಃ. ಓಂ ಪದ್ಮವಾಸಿನ್ಯೈ ನಮಃ. ಮಧ್ಯೆ ಪೀಠಶಕ್ತಿಯೈ ನಮಃ. ಓಂ ವಾಮೇ ಶ್ರಿಯೈ ನಮಃ. ಓಂ ಸರ್ವಶಕ್ತಿ ಕಮಲವಾಸಿನ್ಯೈ ನಮಃ. ಓಂ ದಕ್ಷಿಣೆ ಪರಾಶಕ್ತಿ ರುದ್ರಾಯ ನಮಃ. ಓಂ ಅಷ್ಟದಳ ಮಧ್ಯೆ ಪಶ್ಚಿಮೆ ಉರಗಸ್ಥಾಯೈ ನಮಃ. ಓಂ ಪೀಠಶಕ್ತಿ ದೇವತಾಭ್ಯೋ ನಮಃ. ಓಂ ಗಣಪತ್ಯೈ ನಮಃ. ಓಂ ಗೌರ್ಯೈ ನಮಃ. ಓಂ ವರುಣಾಯೈ ನಮಃ. ಓಂ ಬ್ರಹ್ಮಣೇ ನಮಃ. ಓಂ ವಿಷ್ಣವೇ ನಮಃ. ಓಂ ರುದ್ರಾಯ ನಮಃ. ಓಂ ಅಷ್ಟದಳ ಮಧ್ಯೆ ಆಗ್ರೇ ಬರ್ಹಿಃ. ಓಂ ಸೂರ್ಯಾಯ ನಮಃ. ಓಂ ಚಂದ್ರಪಥೇ ನಮಃ. ಓಂ ಅಂಗಾರಕಾಯ ನಮಃ. ಓಂ ಬುಧಾಯ ನಮಃ. ಓಂ ಬೃಹಸ್ಪತಯೇ ನಮಃ. ಓಂ ಶುಕ್ರಾಯ ನಮಃ. ಓಂ ಶನೈಶ್ಚರಾಯ ನಮಃ. ಓಂ ರಾಹವೇ ನಮಃ. ಓಂ ಕೇತವೇ ನಮಃ. ಓಂ ಇಂದ್ರಾಯ ನಮಃ. ಓಂ ಅಗ್ನಯೇ ನಮಃ. ಓಂ ಯಮಾಯ ನಮಃ. ಓಂ ನಿರುತಯೇ ನಮಃ. ಓಂ ವರುಣಾಯ ನಮಃ. ಓಂ ವಾಯುವೇ ನಮಃ. ಓಂ ಕುಬೇರಾಯ ನಮಃ. ಓಂ ಈಶಾನಾಯ ನಮಃ. ಚತುರ್ದಳೇಷು ಓಂ ದುರ್ಗಾಯ ನಮಃ. ಓಂ ಗಣಪತಯೇ ನಮಃ. ಓಂ ಕ್ಷೇತ್ರಪಾಲಕಾಯ ನಮಃ. ಓಂ ಅಭಯಂಕರಾಯ ನಮಃ. ಓಂ ವಾಸ್ತೋಷ್ಪತಯೇ ನಮಃ. ಅಷ್ಟದಳ ಮಧ್ಯೆ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅಷ್ಟದಳ ಪೂಜಾಂ ಸಮರ್ಪಯಾಮಿ. ಅಥ ದ್ವಾರಪಾಲಕ ಪೂಜಾಂಚ ಕರಿಷ್ಯೆ. ಓಂ ಪೂರ್ವದ್ವಾರೇ ದ್ವಾರಶ್ರೀಯೈ ನಮಃ. ಓಂ ಜಯಾಯ ನಮಃ ವಿಜಯಾಯ ನಮಃ. ದಕ್ಷಿಣದ್ವಾರೇ ದ್ವಾರಶ್ರೀಯೈ ನಮಃ. ಭದ್ರಾಯ ನಮಃ ಸುಭದ್ರಾಯ ನಮಃ. ಪಶ್ಚಿಮದ್ವಾರೇ ದ್ವಾರಶ್ರೀಯೈ ನಮಃ. ಬಲಾಯ ನಮಃ ಪ್ರಬಲಾಯ ನಮಃ. ಉತ್ತರದ್ವಾರೇ ದ್ವಾರಶ್ರೀಯೈ ನಮಃ. ಚಂಡಾಯ ನಮಃ ಪ್ರಚಂಡಾಯ ನಮಃ. ಆಕಾಶಾಯ ನಮಃ ಅಂತರಿಕ್ಷಾಯ ನಮಃ. ಮಧ್ಯೆ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಸಮಸ್ತ ದ್ವಾರಪಾಲಕ ದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಅಥ ಪ್ರಾಣ ಪ್ರತಿಷ್ಠಾಪನಂ. ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು. ಅಥ ಪ್ರಾಣಾಯಾಮ್ಯ. ಮೂಗು ಹಿಡಿದು ಪ್ರಾಣಾಯಾಮ ಮಾಡುವುದು. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರೀ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ. ಮಮ ಉಪಾತ್ತ ಸಮಸ್ತ ದುರ್ದಕ್ಷೇದ್ವಾರ ಶ್ರೀಪರಮೇಶ್ವರ ಪ್ರೀತ್ಯರ್ಥಂ ಮಯಾ ಸಂಕಲ್ಪಿತ ಶ್ರೀ ಸಪರಿವಾರ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತಾಂಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನಂ ಕರಿಷ್ಯೆ. ಓಂ ಅಸ್ಯ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ
ब्रह्म विष्णु महेश्वरा ऋषयः ऋग्यजुस्सामा सर्वछन्दांसि प्राणशक्तिः परा देवता त्राम् बीजम् श्रीम् शक्तिः ह्रूम् कीलकम् मम श्रीहत्यनारायणस्वामि प्राणप्रतिष्ठापनार्थे जपे विनियोगः ओम् ह्राम् अङ्गुष्ठाभ्याम् नमः ओम् ह्रीम् तर्जनीभ्याम् नमः ओम् ह्रूम् मध्यमाभ्याम् नमः ओम् ह्रैम् अनामिकाभ्याम् नमः ओम् ह्रौम् कनिष्ठिकाभ्याम् नमः ओम् ह्रः करतलकरपृष्ठाभ्याम् नमः ओम् ह्राम् हृदयाय नमः ओम् ह्रीम् शिरसे स्वाहा ओम् ह्रूम् शिखायै वषद ओम् ह्रैम् कवचायुहम् ओम् ह्रौम् नेत्रत्रयाय वौषद ओम् ह्रः अस्त्राय पद गोर्भुवः सुवरोनुति ದಿಗ್ಬಂಧಃ ಅಸಾಧ್ಯಾನಂ. ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ಕಲಶವನ್ನು ಸ್ಪರ್ಶ ಮಾಡಿಕೊಂಡು ನಿಲ್ಲುವುದು. ಓಂ ರಕ್ತಾಂಬೋಧಿಸ್ತಪೋತೋಲ್ಲಸದವರುಣ ಸರೋಜಾಬ್ಧಿರೂಢಾಕರಾಬ್ಜೈಃ ಪಾಶಂ ಕೋದಂಡಮಿಕ್ಷೋದ್ಭವ ಮಣಿಗುಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾಸ್ಯತ್ಕಪಾಲಾತ್ ತ್ರಿನಯನ ಸಹಿತಾ ಪೀನವಕ್ಷೋಹರೂಢ್ಯಾ ದೇವಿ ಬಾಲಾರ್ಕವರ್ಣಾಂ ಭವತು ಸುಖಕರೀಃ ಪ್ರಾಣಶಕ್ತಿಃ ಪರಾನ್ನಃ. ಓಂ ಆಂ ಹ್ರೀಂ ಕ್ರೋಂ ಯಾಲಾಲಾವಾಶಸ ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಾಣ ಇಹ ಪ್ರಾಣಃ. ಓಂ ಆಂ ಹ್ರೀಂ ಕ್ರೋಂ ಯಾಲಾಲಾವಾಶಸ ಓಂ ವಾಂಗ್ಮನಶ್ಚಕ್ಷುಸ್ತೋತ್ರಯಿತ್ವಾಘ್ರಾಣ ವಾಕ್ಪಾಣಿಪಾದಪಾಯೋವಸ್ಥ ಇಹೈವಾಪ್ಯ ಸುಖಚಿರಂ ತಿಷ್ಠಂತ ಸ್ವಾಹ. ವಾಂಗ್ಮ ಆಸನ್ ರಸೋ ಪ್ರಾಣಃ ಅಕ್ಷೋಶ್ಚಕ್ಷುಃ ಕರ್ಣಯೋಃ ಶ್ರೋತ್ರಂ ಬಾಹುಗೋರ್ಬಲಂ ಪೂರ್ವೋ ರೋಜಃ ಅರಿಷ್ಟಃ ವಿಶ್ವಾನ್ ಲಿಂಗಾನಿ ತನೂಃ ತನುಮಾನೇ ಸಹ ನಮಸ್ತೆ ಅಸ್ತು ಮಾಮಾಹಿಕಂಸೀಃ. ಅಮೃತಂ ವೈ ಪ್ರಾಣಃ ಅಮೃತಮಾಪಃ ಅಮೃತಮೇವ ಯತ ಆಸ್ಥಾನಮುಪಹ್ವಯತೆ ಮಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣೋ ವಿಹನೋ ದೇಹಿ ಭೋಗಂ. ಯೋತ್ಪಶ್ಯೇಮಸೂರ್ಯಮುಚ್ಚರತಂ ತತೋ ದೇವಿ ಮೃಳಯಾನಃ ಸ್ವಸ್ತಿ. ಓಂ ಆವಾಹಿತೋ ಭವ ಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಶಾಂತೋ ಭವ ವರದೋ ಭವ ಮಮ ಇಷ್ಟಕಾಮ್ಯಾರ್ಥ ಸಿದ್ಧಿಪ್ತದೋ ಭವ. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಕಲಶೇऽಸ್ಮಿನ್ ಸನ್ನಿಧಿಂ ಕುರು. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಾಣಪ್ರತಿಷ್ಠಾಪನ ಸುಮುಹೂರ್ತೋಸ್ಮಿತಿ ಅನುಗೃಹಂತು. ಸುಮುಹೂರ್ತೋಸ್ತು. ಹೂವು ಅಕ್ಷತೆಯನ್ನು ಪೂಜೆ ಮಾಡಿ ನಮಸ್ಕರಿಸುವುದು. ಅಥ ಧ್ಯಾನಂ ಕುಸುಮಾಕ್ಷತಾಂ ಗೃಹೀತ್ವಾ ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಋಕಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಳಂ ಓರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಧ್ಯಾಯೇತ್ ಸತ್ಸತ್ಯಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಾಸಂ ಶ್ರೀವತ್ಸಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯೈರಪಿ ಪೂಜಿತಂ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅಥ ಆವಾಹನಂ. ಹೂವು ಮಂತ್ರಾಕ್ಷತೆ ಪೂಜೆ ಮಾಡುವುದು. ಆಗಚ್ಚ ದೇವ ದೇವೇಶ ತೇಜೋರಾಶೇ ಜಗತ್ಪದೇ ಕ್ರಿಯಮಾಣಂ ಮಯಾ ಪೂಜಾಂ ಗೃಹಾಣ ಸುರಸುತ್ತಮ. ಓಂ ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠರ್ದಶಾಂಗುಲಂ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಆವಾಹನಂ ಸಮರ್ಪಯಾಮಿ. ಅಥ ಆಸನಂ. ನಾನಾರತ್ನಸಮಾಯುಕ್ತಂ ಆರ್ತಸ್ವರ ವಿಭೂಷಿತಂ ಆಸನಂ ದೇವದೇವೇಶ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ.
ताम् आवह जातवेदो लक्ष्मीर्मनपगामिनीम् यस्याम् हिरण्यम् विन्देयम् कामश्वम् पुरुषानहम् श्रीसाङ्गागसागुधाय श्रीमहालक्ष्मी समेत श्रीसत्यनारायणस्वामिने नमः रत्नसिंहासनम् समर्पयामि ಅಥಾಪಾದ್ಯಂ ಎರಡು ಉದ್ಧರಣೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಗಂಗಾದಿ ಸರ್ವತೀರ್ಥೇಭ್ಯಃ ಮಯಾ ಪ್ರಾಚ್ಯಮಯಾ ಸುತಂ ಪಾದ್ಯಂ ಗೃಹಾಣ ದೇವೇಶ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ಏತಾವಾನಸ್ಯ ಮಹಿಮಾ ಅಧೋಜ್ಜಾಯಾಗಶ್ಚ ಪೂರುಷಃ ಪಾದೋऽಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಶ್ವಪೂರ್ವಾಮೃತಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಕ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಶ್ರೀ ಸಾಂಗಾಗ ಸಾಗಸಾಗ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಅಥ ಅರ್ಘ್ಯ ಪ್ರದಾನಂ ಹೂವು ಅಕ್ಷತೆ ಮತ್ತು ಗಂಧವನ್ನು ಎರಡು ಉದ್ಧರಣೆಯ ನೀರಿನ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ನಮಸ್ತೆ ದೇವದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಕಮಲಾಕಾಂತ ಅರ್ಘ್ಯಂ ಗೃಹ್ಣನ್ ನಮೋಸ್ತುತೆ ತ್ರಿಪಾದೋರ್ಧ್ವ ಉದೈಃ ಪುರುಷಃ ಪಾದೋऽಸ್ಯೇಹಾ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಭಿಹೋಪಕ್ವಯೇ ಶ್ರಿಯಂ ಶ್ರೀ ಸಾಂಗಾಗ ಸಾಗಸಾಗ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಅಥ ಆಜನ ಸಮರ್ಪಣಂ ಮತ್ತೆರಡು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಕರ್ಪೂರವಾಸಿತಂ ತೋಯಂ ಮಂದಾಕಿನ್ಯಾ ಸಮಾಹೃತಂ ಆಚಮ್ಯತಾಂ ಜಗನ್ನಾಥ ಮಯಾ ದತ್ತಂ ಹಿ ಭಕ್ತಿತಃ ತಸ್ಮಾದ್ ವಿರಾಟ ಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್ಭೋಭಿಮಥೋ ಪುರಃ ಚಂದ್ರಾಂ ಪ್ರಭಾಸಾಂ ಯಶಸಃ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇನಶ್ಚ ತಾಂ ತ್ವಾಂ ವೃಣೆ ಶ್ರೀ ಸಾಂಗಾಗ ಸಾಗಸಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಮುಖೇ ಆಚಮನಮಾಚಮನಂ ಸಮರ್ಪಯಾಮಿ ಅಥ ಮಧುಪರ್ಕಂ ಒಂದು ಬಾಳೆಹಣ್ಣನ್ನು ಬಿಚ್ಚಿ ಪಂಚಾಮೃತದಲ್ಲಿ ಅದ್ದಿ ನೈವೇದ್ಯ ಮಾಡುವುದು ದಧಿಕ್ಷೀರಧೃತೈರ್ಯುಕ್ತಂ ಮಧುಕಂಡೇನ ಮಿಶ್ರಿತಂ ಭೃತ್ಯರ್ಥಂ ತವ ದೇವೇಶ ಮಧುಪರ್ಕಂ ದದಾಮ್ಯಹಂ ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರೀ ಛಂದಃ ಓಂ ವಾರ್ಭುವಸ್ತುವಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ತ್ವರ್ತೇನ ಪರಿಹಿಂಚಾಮಿ ಕಾಮಧೇನೋ ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸೇ ಸ್ವಾಹಾ ಓಂ ಪ್ರಾಣಾಯ ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ಜ್ಞಾನಾಯ ಸ್ವಾಹಾ ಓಂ ಉದಾನಾಯ ಸ್ವಾಹಾ ಓಂ ಸಮಾನಾಯ ಸ್ವಾಹಾ ಓಂ ಬ್ರಹ್ಮಣೇ ಸ್ವಾಹಾ ಶ್ರೀ ಸಾಂಗಾಗ ಸಾಗಸಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಧುಪರ್ಕಂ ನಿವೇದಯಾಮಿ ಅಥ ಪಂಚಾಮೃತ ಸ್ನಾನಂ ಪ್ರಥಮತಃ ಶುದ್ಧೋದಕ ಸ್ನಾನಂ ಹೂವನ್ನು ನೀರಿನಲ್ಲಿ ಅದ್ದಿ ಪ್ರೋಕ್ಷಣೆ ಮಾಡುವುದು ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇರಣಾಯ ಚಕ್ಷಸೆ ಯೋಮ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾದಂಗಮಾವಭೋಗಸ್ಯಕ್ಷಜಾಯ ಜಿನ್ಮಥ ಆಪೋ ಜನಯಥಾಚನಃ ಶ್ರೀ ಸಾಂಗಾಯ ಸಾಗಸಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಥ ಕ್ಷೀರ ಸ್ನಾನಂ ಹಾಲಿನಿಂದ ಸ್ನಾನ ಮಾಡಿಸುವುದು ಓಂ ಸೌರಭೇಯಂ ಮಹದ್ದಿವ್ಯಂ ಪವಿತ್ರಂ ಪುಷ್ಟಿವರ್ಧನಂ ಸ್ನಾನಾಗತೆ ಮಯಾ ದತ್ತಂ ಗೃಹೀತ್ವ ಕಮಲಾಪದೇ ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತತ್ಸೋಮವೃಷ್ಣಿಯಂ ಭವಾಭಾಜಸ್ಯ ಸಂಗಥೆ ಕ್ಷೀರೇಣ ಸ್ನಪಯಾಮಿ ಅಥ ದಧಿಸ್ನಾನಂ ಮೊಸರಿನಿಂದ ಸ್ನಾನ ಮಾಡಿಸುವುದು ಓಂ ದಗ್ಧಾ ಚೈವ ಮಹಾದೇವ ಸ್ನಪನಂ ಕ್ರಿಯತೆ ತವ ಗ್ರಹಾಣಸ್ತದ್ಭಯಾ ದತ್ತಂ ಮಮ ಭಾಗ್ಯಪ್ರದಾ ಭವ ಓಂ ದಧಿಕ್ರಾವನ್ನೋ ಅಕಾರಕಂ ಜ್ಯೇಷ್ಣೋರಶ್ವಸ್ಯ ಭಾಜಿನಃ ಸುರಭಿನೋ ಮುಖಾಕರತಃ ಪ್ರಣಃ ಆಯೋಗುಂಸಿತಾರ್ಹತೆ ದಗ್ಧಾ ಸ್ನಪಯಾಮಿ
ತಥಾ ಆದ್ಯ ಸ್ನಾನಂ ತುಪ್ಪದಿಂದ ಸ್ನಾನ ಮಾಡಿಸುವುದು. ಓಂ ಸರ್ಪಿಷಾದೇವ ದೇವೇಶ ಅಷ್ಟಪದಂ ಕ್ರಿಯತೆ ತವ ಮಹಾವಿಷ್ಣುಃ ಪ್ರೀತಿಕರಂ ಶ್ರದ್ಧಯಾ ಸುರಪೂಜಿತ. ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವತ್ಸವಿತೋತ್ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯೇನ ಸ್ನಪಯಾಮಿ. ಅಥ ಮಧುಸ್ನಾನಂ ಜೇನುತುಪ್ಪದಿಂದ ಸ್ನಾನ ಮಾಡಿಸುವುದು. ಓಂ ಇದಂ ಮಧುಂ ಮಯಾ ದತ್ತಂ ತವ ತುಷ್ಟ್ಯಾರ್ಥಮೇವ ಚ ಗ್ರಹಾಣ ಸರ್ವಲೋಕೇಶ ಅಮೋಭಾಗ್ಯಪ್ರದಾ ಭವ. ಓಂ ಮಧುಪಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇರ್ನಃ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ತಾರ್ಥಿ ಭಗುಂರಜಃ ಮಧುಜೌರಸ್ತು ನಃ ಪಿತಾ ಮಧುಮಾನ್ ವನಸ್ಪತಿರ್ಮಧುಭಾಗಂ ಅಸ್ತು ಸೂರ್ಯಃ ಮಾಧ್ವೇರ್ಗಾವೋ ಭವಂತು ನಃ ಮಧುನಾ ಸ್ನಪಯಾಮಿ. ಅಥ ಶರ್ಕರ ಸ್ನಾನಂ ಸಕ್ಕರೆಯಿಂದ ಪ್ರೋಕ್ಷಣೆ ಮಾಡುವುದು. ಓಂ ಇಕ್ಷುಕಂಡರಸೋದ್ಭೂತಂ ಪರಾಸ್ವಾದ್ಯಪರಾಶುಭಾಃ ಶರ್ಕರೇಯಂ ಮಯಾ ದತ್ತಂ ದೇವಸ್ನಾನಂ ವಿಧೀಯತಾಂ. ಓಂ ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದು ಇಂದ್ರಾಯ ಸುಹವೇತು ನಾಮ್ನೇ ಸ್ವಾದುಂ ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಗಂ ಅದಾಭ್ಯಃ ಶರ್ಕರಯಾ ಸ್ನಪಯಾಮಿ. ಅಥ ಫಲೋದಕ ಸ್ನಾನಂ ಎಳನೀರಿನಿಂದ ಪ್ರೋಕ್ಷಣೆ ಮಾಡುವುದು. ನಾರಿಕೇಳ ಫಲೋದ್ಭೂತೈಃ ನಿರ್ಮಲೈರಶಿಶೀತಲೈಃ ಸ್ನಾನಂ ಕುರು ಸುರಾಧ್ಯಕ್ಷ ಮಮ ಸರ್ವಾರ್ಥಸಿದ್ಧಯೇ. ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಪ ಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿಃ ಪ್ರಸೂತಾಃ ಸ್ಥಾನೋ ಮುಂಚಂತಗಂ ಹತಃ ಫಲೋದಕೇನ ಸ್ನಪಯಾಮಿ. ಅಥ ಗಂಧೋದಕ ಸ್ನಾನಂ ಗಂಧವನ್ನು ನೀರಿನಲ್ಲಿ ಕರಗಿ ಪ್ರೋಕ್ಷಣೆ ಮಾಡುವುದು. ಓಂ ಗಂಧದ್ವಾರಾಂದುರಾಧರ್ಷಾಂ ಘೃತ್ಯಪುಷ್ಠಾಂಕರೇಷಿಣೀಂ ಈಶ್ವರೀಕಂ ಸರ್ವಭೂತಾನಾಂ ತ್ವಾಭಿನೋಪಕ್ವಯೇ ಶ್ರಿಯಂ. ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ದಿವ್ಯ ಪರಿಮಳ ಗಂಧೋದಕೇನ ಸ್ನಪಯಾಮಿ. ಅಥ ಪುಷ್ಪೋದಕ ಸ್ನಾನಂ ಒಳ್ಳೆಯ ಸುವಾಸನೆಯಿಂದ ಕೂಡಿದ ಹೂವಿನಿಂದ ಪ್ರೋಕ್ಷಣೆ ಮಾಡುವುದು. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ದಿವ್ಯ ಪರಿಮಳ ಪುಷ್ಪೋದಕೇನ ಸ್ನಪಯಾಮಿ. ಅಥ ಸುವರ್ಣೋದಕ ಸ್ನಾನಂ. ಓಂ ಯತ್ ಸುವರ್ಣಗಂ ಹಿರಣ್ಯಮಭವದ ಯತ್ ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ಯ ಏವಗಂ ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ವೇದ ಸುವರ್ಣ ಆತ್ಮನಾ ಭವತಿ. ಸುವರ್ಣೋದಕೇನ ಸ್ನಪಯಾಮಿ. ತತಃ ಶುದ್ಧೋದಕ ಸ್ನಾನಂ ಮತ್ತೆ ಕಲಶೋದಕದಿಂದ ಪ್ರೋಕ್ಷಣೆ ಮಾಡುವುದು. ಓಂ ಸರ್ವತೀರ್ಥಾತ್ಮಕಂ ದಿವ್ಯಂ ಶುದ್ಧೋದಕಮಿದಂ ತವ ಭಕ್ತ್ಯಾನೀತಂ ಮಯಾ ದತ್ತಂ ಭವಸಾಗರತಾರಕ. ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಧೀರಾಜ್ಯಂ ಭೀಷ್ಮ ಯುಗ್ಮ ಶರದ್ಧವಿಃ ಆದಿತ್ಯವನ್ನೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋತಬಿಲ್ವಃ. ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ. ಓಂ ಆಪೋಹಿಷ್ಟಾಮಯೋ ಭುವಸ್ತಾನ ಊರ್ಜೇ ದಧಾತನ ಮಹೇರಣಾಯ ಚಕ್ಷಸೇ ಯೋ ವಃ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೇರಿವ ಮಾತರಃ ತಸ್ಮಾದ್ರಂಗಮಾಮಭೋ ಯಸ್ಯ ಕ್ಷಯಾಯ ಜಿನ್ಮಥ आपो जनयथाचनः। ओं श्री सांगाय सायुधाय श्री महालक्ष्मी समेत श्री सत्यनारायण स्वामिने नमः। फलपञ्चामृत स्नानानन्तरम् शुद्धोदक स्नानं समर्पयामि। स्नानाङ्गमाचमनं समर्पयामि। आचमनानन्तरम् परिमलपत्र पुष्पाणि समर्पयामि। अथ वस्त्र समर्पणम् ಗೆಜ್ಜೆ ವಸ್ತ್ರಗಳನ್ನು ಸಮರ್ಪಿಸುವುದು। ತಪ್ತ ಕಾಂಚನ ವರ್ಣಾಭಾಂ ಪ್ರಪೂರ್ಣ ಮೃದುಲಂ ಶುಭಂ ವಸ್ತ್ರಯುಗ್ಮಂ ಗೃಹಾಣೇದಂ ವಾಸತೆ ಪ್ರತಿಗೃಹ್ಯತಾಂ। ಸಪ್ತಾಸ್ಯಾಸನ್ ಪರಿಧಯಃ ಸಪ್ತ ಸಮಿಧ ಕೃತಾಃ ದೇವಾಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ಉಪೈತಮಾಂ ದೇವಸಖಃ ಕೀರ್ತಿಶ್ಚ ಮಣಿದಾಸಃ ಪ್ರಾದುರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿವೃದ್ಧಿಂ ದದಾತು ಮೇ। ओम इमं वस्त्राणि वसावसाथे निवोरच्छिद्रा अन्तमो असर्गाः अवातिरतमृतानि विश्वा रथेन मित्रावरुणा सचेते। श्री सांगाय सायुधाय श्री महालक्ष्मी समेत श्री सत्यनारायण स्वामिने नमः। वस्त्रयुग्मं समर्पयामि। अथ उपवीतम्
ब्रह्म विष्णुमहेशश्च निर्मितम् ब्रह्मसूत्रकम् यज्ञोपवीतदानेन प्रियताम् कमलापतिः तम् यज्ञम् बर्हिषि प्रोक्षन् पुरुषम् जातमग्रतः तेन देवा अयजन्त साध्या ऋषयश्च ये क्षुत्पिपासाबलाम् ज्येष्ठामलक्ष्मीर्नाशयाम्यहम् अभूतिमसमृद्धिम् च सर्वान् निर्मृत मे गृहात् यज्ञोपवीतम् परमम् पवित्रम् प्रजापतेः यत्सहजम् पुरस्तात् आयुष्यमग्र्यम् प्रतिमम् च शुभ्रम् यज्ञोपवीतम् बलमस्तु तेजः श्रीसाङ्गायसायुधाय श्रीमहालक्ष्मी समेत श्रीसत्यनारायणस्वामिने नमः उपवीतम् समर्पयामि यज्ञोपवीतम् समर्पयामि अथ गन्धलेपनम् सुगन्धवन्नु पूसुವುದು गोरोचनम् देवदारु कर्पूरकृष्णागरनागराणि कस्तूरिकाकेसरमिश्रितानि यथोचितम् सत्यमयार्पितानि तस्माद्यज्ञाः सर्वहुतः सम्भृतम् प्रषदाज्यम् पशोगुस्तागुश्चक्रे वायव्यान् आरण्यान् ग्राम्याश्च ये गन्धद्वारान् दुराधर्षाम् नित्यपुष्टाम् करेषिणीम् ईश्वरेकम् सर्वभूतानाम् स्वामिहोपह्वये श्रियम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः दिव्यपरिमलगन्धान् समर्पयामि अथा आभरणसमर्पणम् कोटीरकरणाभरण हारनूपुरमेखला ग्रहाणाभरणाम् चैव भूषयामि भयापहे श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः समस्त आभरणानि समर्पयामि सकलसौभाग्यदायिन्यै श्रीमहालक्ष्मी नमः हरिद्राचूर्णम् समर्पयामि कुङ्कुमचूर्णम् समर्पयामि सिन्धूरचूर्णम् समर्पयामि समस्तमङ्गलद्रव्याणि समर्पयामि अथ अक्षरपूजा श्वेततण्डुलसंयुक्तान् कुङ्कुमेन विराजितान् अक्षतान् गृह्यताम् देव नारायण नमोऽस्तु ते तस्माद्यज्ञाः सर्वभूतः यजस्सामानि जज्ञिरे छन्दागंसि जज्ञिरे तस्माद् यजस्तस्मादजायत मनसः काममाकोतिम् वाचः सत्यमशीमहि पशूनाम् रूपमन्नस्य मयिष्टेष्टयताम् यशः आगनेते परागने दूर्वारोहन्त पुष्पिणीः कृताश्च पुण्डरेकाणि समुद्रस्य गृहागिमे श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः अलङ्करणार्थे अक्षताम् समर्पयामि अथ पुष्पमालिका समर्पणम् ಹೂವಿನ ಹಾರವನ್ನು ಹಾಕುವುದು ಜಾಜಿ ಚಂಪಕ ಕಲ್ಹಾರಂ ಕಮಲಂ ಕರವೇರಕಂ ಕೇತಕೇವ ಕುಳಂ ಚೈವ ನಾರಾಯಣೃದಾಮ್ಯಹಂ ತಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋಹ ಜಜ್ಞಿರೇ ತಸ್ಮಾಜ್ಜಾತಾ ಅಜಾವಯಃ ಕರ್ದಮೇನಃ ಪ್ರಜಾಭೂತ ಮಯಿ ಸಂಭವ ಕರ್ದಮಃ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಪಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಪಾನ್ ಭವತಿ ಶ್ರೀಸಾಂಗಾಯ ಸಾಯುಧಾಯ ಶ್ರೀಮಹಾಲಕ್ಷ್ಮೀ ಸಮೇತ ಶ್ರೀಸತ್ಯನಾರಾಯಣಸ್ವಾಮಿನೇ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಥ ತುಳಸೀಮಾಲಾ ಸಮರ್ಪಣಂ ತುಳಸೀಕುಂದಮಂದಾರ ಪಾರಿಜಾತಾಂಬುಜೈಸ್ತತಾ ಪಂಚಭಿರ್ಗಂಧಿಮಾಲೈಶ್ಚ ವೈಜಯಂತೀತಿ ಕಥ್ಯತೆ ಇತಿ ವೈಜಯಂತಿಮಾಲಾಂ ಸಮರ್ಪಯಾಮಿ ಅಥ ಅಲಂಕಾರಃ ವರಿಸೂತ್ರಂ ಅಂಗುಲೀಯಂ ಚ ಕುಂಡಲೈರ್ಮಕುಟಂ ತಥಾ ವನಮಾಲಾ ಕೌಸ್ತುಭಂ ಚ ಗೃಹಾಣ ಪುರುಷೋತ್ತಮ ಇತಿ ನಾನಾವಿಧ ಅಲಂಕಾರಾಣಿ ಸಮರ್ಪಯಾಮಿ ಅಥ ಅಂಗಪೂಜಾಂ ಚ ಕರಿಷ್ಯೆ ಹೂವು ಅಕ್ಷತೆಯಿಂದ ಪೂಜಿಸುತ್ತಿರುವುದು ಓಂ ಸತ್ಯಬ್ರಹ್ಮಣೇ ನಮಃ ಪಾದೌ ಪೂಜಯಾಮಿ ಓಂ ಸಂಕರ್ಷಣಾಯ ನಮಃ ಗುಲ್ಭೌ ಪೂಜಯಾಮಿ ಓಂ ಕಾಲಾತ್ಮನೇ ನಮಃ ಜಾಲನೇಂ ಪೂಜಯಾಮಿ ಓಂ ವಿಶ್ವರೂಪಾಯ ನಮಃ ಜಂಘೇ ಪೂಜಯಾಮಿ ಓಂ ವಿಶ್ವೇಶಾಯ ನಮಃ ಕಟಿಂ ಪೂಜಯಾಮಿ ಓಂ ಪದ್ಮನಾಭಾಯ ನಮಃ ನಾಭಿಂ ಪೂಜಯಾಮಿ ಓಂ ಪರಮಾತ್ಮನೇ ನಮಃ ಹೃದಯಂ ಪೂಜಯಾಮಿ ಓಂ ವೈಕುಂಠಪತಯೇ ನಮಃ ಕಂಠಂ ಪೂಜಯಾಮಿ ಓಂ ಸರ್ವಾಸ್ತ್ರಧಾರಿಣೇ ನಮಃ ಬಾಹುವನ್ ಪೂಜಯಾಮಿ ಓಂ ವಾಚಸ್ಪತಯೇ ನಮಃ ಮುಖಂ ಪೂಜಯಾಮಿ ಓಂ ಹರಯೇ ನಮಃ ಜಿಹ್ವಾಂ ಪೂಜಯಾಮಿ ಓಂ ದಾಮೋದರಾಯ ನಮಃ दान्ताम् पूजयामि ओम् सहस्राक्षाय नमः नेत्रे पूजयामि ओम् केशवाय नमः ललाटम् पूजयामि ओम् सर्वात्मने नमः शिवः पूजयामि ओम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः सर्वाण्यङ्गानि पूजयामि
ಅಥ ಪತ್ರ ಪೂಜಾಂಚ ಕರಿಷ್ಯೆ ಪತ್ರಗಳಿಂದ ಪೂಜಿಸುವುದು. ಓಂ ಸತ್ಯದೇವಾಯ ನಮಃ ತುಳಸೀ ಪತ್ರಂ ಸಮರ್ಪಯಾಮಿ. ಓಂ ಸತ್ಯಾತ್ಮನೇ ನಮಃ ಜಾಜೀ ಪತ್ರಂ ಸಮರ್ಪಯಾಮಿ. ಓಂ ಸತ್ಯನಿಧಯೇ ನಮಃ ಚಂಪಕಪತ್ರಂ ಸಮರ್ಪಯಾಮಿ. ಓಂ ಸತ್ಯಸಂಕಲ್ಪಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಓಂ ಸತ್ಯಾಧೀಶಾಯ ನಮಃ ದೂರ್ವಾಯುಗ್ಮಪತ್ರಂ ಸಮರ್ಪಯಾಮಿ. ಓಂ ಸತ್ಯರೂಪಾಯ ನಮಃ ಸೇವಂತಿಕಾಪತ್ರಂ ಸಮರ್ಪಯಾಮಿ. ಓಂ ಸತ್ಯಸೇವ್ಯಾಯ ನಮಃ ಮುರುಗಪತ್ರಂ ಸಮರ್ಪಯಾಮಿ. ಓಂ ಸತ್ಯೌಷಧಾಯ ನಮಃ ದವನಪತ್ರಂ ಸಮರ್ಪಯಾಮಿ. ಓಂ ಸತ್ಯಧರಾಯ ನಮಃ ಕಳವೀರಪತ್ರಂ ಸಮರ್ಪಯಾಮಿ. ಓಂ ಸತ್ಯಧರ್ಮಾಯ ನಮಃ ವಿಷ್ಣುಕ್ರಾಂತಪತ್ರಂ ಸಮರ್ಪಯಾಮಿ. ಓಂ ಸತ್ಯಕಾಮಾಯ ನಮಃ ಮಾಚೇಪತ್ರಂ ಸಮರ್ಪಯಾಮಿ. ಓಂ ಸತ್ಯೇಷ್ಠಾಯ ನಮಃ ಮಲ್ಲಿಕಾಪತ್ರಂ ಸಮರ್ಪಯಾಮಿ. ಓಂ ಸತ್ಯಪಾರಾಯಣಾಯ ನಮಃ ಯುವಂತಿಕಾಪತ್ರಂ ಸಮರ್ಪಯಾಮಿ. ಓಂ ಸತ್ಯಶೌರ್ಯಾಯ ನಮಃ ಅಪಾಮಾರ್ಗಪತ್ರಂ ಸಮರ್ಪಯಾಮಿ. ಓಂ ಸತ್ಯಕ್ಷಯಾಯ ನಮಃ ಪಾರಿಜಾತಪತ್ರಂ ಸಮರ್ಪಯಾಮಿ. ಓಂ ಸತ್ಯಸಂತುಷ್ಟಾಯ ನಮಃ ದಾಳಮೀಪತ್ರಂ ಸಮರ್ಪಯಾಮಿ. ಓಂ ಸತ್ಯದೇವಾಯ ನಮಃ ಬದರೀಪತ್ರಂ ಸಮರ್ಪಯಾಮಿ. ಓಂ ಸಚ್ಚಿದಾನಂದಾಯ ನಮಃ ದೇವದಾರುಪತ್ರಂ ಸಮರ್ಪಯಾಮಿ. ಓಂ ಸತ್ಯಧರ್ಮಾಯ ನಮಃ ಶಮೀಪತ್ರಂ ಸಮರ್ಪಯಾಮಿ. ಓಂ ಸತ್ಯಪೂರ್ಣಾಯ ನಮಃ ಚೂತಪತ್ರಂ ಸಮರ್ಪಯಾಮಿ. ಓಂ ಸತ್ಯೈಶ್ವರ್ಯಾಯ ನಮಃ ಆಮಲಕಪತ್ರಂ ಸಮರ್ಪಯಾಮಿ. ಓಂ ಸತ್ಯಸಂಧಾಯ ನಮಃ ವಟಪತ್ರಂ ಸಮರ್ಪಯಾಮಿ. ಓಂ ಸತ್ಯಪುರುಷಾಯ ನಮಃ ಕಮಲಪತ್ರಂ ಸಮರ್ಪಯಾಮಿ. ಓಂ ಸತ್ಯಗ್ರಹರೂಪಿಣೇ ನಮಃ ವೇಣುಪತ್ರಂ ಸಮರ್ಪಯಾಮಿ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ನಾನಾವಿಧ ಪರಿಮಳ ಪತ್ರಾಣಿ ಸಮರ್ಪಯಾಮಿ. ಅಥ ಪುಷ್ಪಪೂಜಾಂಚ ಕರಿಷ್ಯೆ ಹೂವಿನಿಂದ ಪೂಜೆ ಮಾಡುವುದು. ಓಂ ಸತ್ಯದೇವಾಯ ನಮಃ ಕರವೀರ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಾತ್ಮನೇ ನಮಃ ಜಾಜೀ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯನಿಧಯೇ ನಮಃ ಚಂಪಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಕಲ್ಪಾಯ ನಮಃ ವಕುಲ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಾಧಿಕಾಯ ನಮಃ ಶತಪತ್ರ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯರೂಪಾಯ ನಮಃ ಕಲ್ಹಾರ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಸೇವ್ಯಾಯ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯವೇದ್ಯಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯೋದರಾಯ ನಮಃ ಯುವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಧರ್ಮಾಯ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಕಾಮಾಯ ನಮಃ ಆತಸೇ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯೇಷ್ಠಾಯ ನಮಃ ಪಾರಿಜಾತ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಶ್ರೇಷ್ಠಾಯ ನಮಃ ಪುನ್ನಾಗ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಶೌರ್ಯಾಯ ನಮಃ ಕುಂದ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಕ್ಷಮಾಯ ನಮಃ ಮಾಲತೇ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯದೇವಾಯ ನಮಃ ಮಂದಾರ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಾಚ್ಯುತಾಯ ನಮಃ ಪಾಟಲೇ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಧರ್ಮಾಯ ನಮಃ ಅಶೋಕ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯೌಷಧಾಯ ನಮಃ ದಾಳಮೀ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಾನಂದಾಯ ನಮಃ ದೇವದಾರು ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯವಪುಷೇ ನಮಃ ಸುಗಂಧರಾಜ ಪುಷ್ಪಂ ಸಮರ್ಪಯಾಮಿ. ಓಂ ಸತ್ಯಗ್ರಹರೂಪಿಣೇ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ. ಓಂ ಶ್ರೀ ಸಾಂಗಾಯ ಸಾಗುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಸಮಸ್ತ ಪುಷ್ಪಾಣಿ ಸಮರ್ಪಯಾಮಿ. ಅಥ ನಾಮಪೂಜಾಂಚ ಕರಿಷ್ಯೆ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಹೃಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಮಧೋಕ್ಷಜಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಹರಯೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಮತ್ಸ್ಯಾಯ ನಮಃ. ಓಂ ಕೂರ್ಮಾಯ ನಮಃ. ಓಂ ವರಾಹಾಯ ನಮಃ. ಓಂ ನಾರಸಿಂಹಾಯ ನಮಃ. ಓಂ ವಾಮನಾಯ ನಮಃ. ಓಂ ಪರಶುರಾಮಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಬೌದ್ಧಾಯ ನಮಃ. ಓಂ ಕಲ್ಕಿನೇ ನಮಃ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ನಾಮಪೂಜಾಂ ಸಮರ್ಪಯಾಮಿ. ಅಥ ಆವರಣ ಪೂಜಾಂಚ ಕರಿಷ್ಯೆ. ಪ್ರತಿ ಆವರಣದ ಪೂಜೆಗೆ ಹೂವು ಅಕ್ಷತೆಯಿಂದ ಪೂಜಿಸುತ್ತಿದ್ದು, ನಂತರ ಕೊನೆಯಲ್ಲಿ ಹೂವು ಅಕ್ಷತೆ ಸಹಿತ 2 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ಪ್ರಥಮಾವರಣ ಪೂಜಾಂಚ ಕರಿಷ್ಯೆ. ಓಂ ಬಿಂದು ಮಧ್ಯೆ ಶ್ರೀ ಸತ್ಯನಾರಾಯಣಾಯ ನಮಃ. ದಕ್ಷಿಣೆ ಮಹಾಲಕ್ಷ್ಮೀ ನಮಃ. ವಾಮೇ ಸಂಕರ್ಷಣಾಯ ನಮಃ. ಪುರತಃ ಗರುಡಾಯ ನಮಃ. ವಾಮಪಾರ್ಶ್ವೇ ವೈಕುಂಠಾಯ ನಮಃ. ದಕ್ಷಿಣೇ ಪಾರ್ಶ್ವೇ ಉದ್ಧವಾಯ ನಮಃ. ದಯಾಭ್ಯೇತ್ರಾಯ ನೇತ್ರಾಯ ಸರ್ವಾನ್ ವಾಂಛರಣಾಗತಂ ಭಕ್ತ್ಯಾ ಸಮರ್ಪಯೇತುಭ್ಯಂ ಪ್ರಥಮಾವರಣಾರ್ಚನಂ. ಅನೇನ ಪ್ರಥಮಾವರಣ ಪೂಜೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು ಇತಿ ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ. ಅಥ ದ್ವಿತೀಯಾವರಣ ಪೂಜಾಂಚ ಕರಿಷ್ಯೆ.
त्रिकोणेषु पूर्वाविक्रमात् लक्ष्मी हृषीकेशाभ्याम् नमः गौरी रुद्राभ्याम् नमः सरस्वती कमलासनाभ्याम् नमः तव्याहृतदले सुवर्णाय नमः वृषभाय नमः हंसाय नमः जयाब्धेत्राय नेत्राय सर्वान् पान् शरणागतम् भक्त्या समर्पये तुभ्यम् द्वितीयावरणार्चनम् अनेन द्वितीयावरणपूजेन भगवान् सर्वात्मकः सर्वम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामि सुप्रीतः सुप्रसन्नो वरदो भवतु इति द्वितीयावरणपूजाम् समर्पयामि तथा तृतीयावरणपूजाम् च करिष्ये ॐ षट्कोणेषु पूर्वादिक्रमेण ॐ मत्स्याय नमः ॐ कूर्माय नमः ॐ वराहाय नमः ॐ नारसिंहाय नमः ॐ वामनाय नमः ॐ परशुरामाय नमः ॐ श्रीरामाय नमः ॐ कृष्णाय नमः ॐ बौद्धाय नमः ॐ कल्किने नमः ॐ दयाब्धेत्राय नेत्राय सर्वान् मान् शरणागतम् भक्त्या समर्पये तुभ्यम् तृतीयावरणार्चनम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामि सुप्रीतः सुप्रसन्नो वरदो भवतु इति तृतीयावरणपूजाम् समर्पयामि अथा चतुर्थावरणपूजाम् च करिष्ये तव्याहृतवत्तेषु पूर्वादिक्रमेण ॐ आदित्याय नमः ॐ चन्द्रमसे नमः ॐ अङ्गारकाय नमः ॐ बुधाय नमः ॐ बृहस्पतये नमः ॐ शुक्राय नमः ॐ शनिश्चराय नमः ॐ राहवे नमः ॐ केतवे नमः ॐ इन्द्राय नमः ॐ अग्नये नमः ॐ यमाय नमः ॐ निरुतये नमः ॐ वरुणाय नमः ॐ वायवे नमः ॐ कुबेराय नमः ॐ ईशानाय नमः तत्व्याहृतदलेषु वज्रायुधाय नमः शक्त्यायुधाय नमः दण्डायुधाय नमः खड्गायुधाय नमः अङ्कुशायुधाय नमः गदायुधाय नमः त्रिशूलायुधाय नमः जयाब्धेत्राय नेत्राय सर्वान् मान् शरणागतम् भक्त्या समर्पये तुभ्यम् चतुर्थावरणार्चनम् अनेन चतुर्थावरणपूजेन भगवान् सर्वात्मकः सर्वम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामि सुप्रीतः सुप्रसन्नो वरदो भवतु इति चतुर्थावरणपूजाम् समर्पयामि अथा पञ्चमावरणपूजाम् च करिष्ये वृत्ते पूर्वादिक्रमेण ॐ केशवाय नमः ॐ नारायणाय नमः ॐ माधवाय नमः ॐ गोविन्दाय नमः ॐ विष्णवे नमः ॐ मधुसूदनाय नमः ॐ त्रिविक्रमाय नमः ॐ वामनाय नमः ॐ श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः ॐ सङ्कर्षणाय नमः ॐ वासुदेवाय नमः ॐ प्रद्युम्नाय नमः ॐ अनिरुद्धाय नमः ॐ पुरुषोत्तमाय नमः ॐ अधोक्षजाय नमः ॐ नारसिंहाय नमः ॐ अच्युताय नमः ॐ जनार्दनाय नमः ॐ उपेन्द्राय नमः ॐ हरये नमः ॐ श्रीकृष्णाय नमः ॐ मेषाय नमः ॐ वृषभाय नमः ॐ मिथुनाय नमः ॐ कटकाय नमः ॐ सिंहाय नमः ॐ कन्याय नमः ॐ तुलाय नमः ॐ वृश्चिकाय नमः ॐ धनुषे नमः ॐ मकराय नमः ॐ कुम्भाय नमः ॐ मीनाय नमः चतुर्दलेषु पूर्वे सुदर्शनाय नमः दक्षिणे पाशुपताय नमः पश्चिमे जाङ्गायुधाय नमः उत्तरे गदायुधाय नमः सप्तप्राकारेषु च ॐ ब्राह्मी नमः ॐ माहेश्वर्यै नमः ॐ कौमार्यै नमः ॐ वैष्णव्यै नमः ॐ वाराह्यै नमः ॐ इन्द्राण्यै नमः ॐ चामुण्डायै नमः ॐ ध्रुवाय नमः ॐ नारदाय नमः ॐ सप्तर्षिभ्यो नमः ॐ गङ्गादिनदिभ्यो नमः ॐ सप्तसागरेभ्यो नमः ॐ नागिन्यादिसहस्रपणिभ्यो नमः ॐ किं नागरेभ्यो नमः ॐ गन्धर्वादिविद्याधरेभ्यो नमः ॐ दयाब्धेत्राय नेत्राय सर्वान् मान् शरणागतम् भक्त्या समर्पये तुभ्यम् पञ्चमावरणार्चनम् अनेन पञ्चमावरणपूजेन भगवान् सर्वात्मकः सर्वम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामि सुप्रीतः सुप्रसन्नो वरदो भवतु इति पञ्चमावरणपूजाम् समर्पयामि समस्त आवरणदेवताभ्यो नमः सर्वोपचारपूजाः समर्पयामि अथा अष्टोत्तरदिव्यशतनामपूजाम् च करिष्ये ಹೂವು ಮಂತ್ರಾಕ್ಷತೆಗಳಿಂದ ಪೂಜೆ ಮಾಡುತ್ತಿರುವುದು ಓಂ ಸತ್ಯದೇವಾಯ ನಮಃ ಓಂ ಸತ್ಯಭೂತಾಯ ನಮಃ ಓಂ ಸತ್ಯನಾಥಾಯ ನಮಃ ಓಂ ಸತ್ಯಯೋಗಾಯ ನಮಃ ಓಂ ಸತ್ಯನಿಧಯೇ ನಮಃ ಓಂ ಸತ್ಯಪ್ರಭವೇ ನಮಃ ಓಂ ಸತ್ಯಕರ್ಮಿಣೇ ನಮಃ ಓಂ ಸತ್ಯಮಂಗಲಾಯ ನಮಃ ಓಂ ಸತ್ಯಪ್ರಜಾಪತಯೇ ನಮಃ ಓಂ ಸತ್ಯಸಿದ್ಧಾಯ ನಮಃ ಓಂ ಸತ್ಯವೀರಾಯ ನಮಃ ಓಂ ಸತ್ಯಧರ್ಮಾಯ ನಮಃ ಓಂ ಸತ್ಯಾತ್ಮನೇ ನಮಃ ಓಂ ಸತ್ಯಪುರುಷಾಯ ನಮಃ ಓಂ ಸತ್ಯಸಾಕ್ಷಿಣೇ ನಮಃ ಓಂ ಸತ್ಯಜ್ಞಾನಾಯ ನಮಃ ಓಂ ಸತ್ಯಸಂಭವಾಯ ನಮಃ ಓಂ ಸತ್ಯೈಶ್ವರ್ಯಾಯ ನಮಃ ಓಂ ಸತ್ಯಪವಿತ್ರಾಯ ನಮಃ ಓಂ ಸತ್ಯಗರ್ಭಾಯ ನಮಃ ಓಂ ಸತ್ಯವಿಕ್ರಮಾಯ ನಮಃ ಓಂ ಸತ್ಯಾಚ್ಯುತಾಯ ನಮಃ ಓಂ ಸತ್ಯವೇದಾಯ ನಮಃ ಓಂ ಸತ್ಯಾಗ್ರಜಾಯ ನಮಃ ಓಂ ಸತ್ಯಸಂತುಷ್ಟಾಯ ನಮಃ ಓಂ ಸತ್ಯಪಾರಾಯಣಾಯ ನಮಃ ಓಂ ಸತ್ಯೌಷಧಾಯ ನಮಃ ಓಂ ಸತ್ಯಪ್ರವರ್ಧನಾಯ ನಮಃ ಓಂ ಸತ್ಯಜ್ಯೇಷ್ಠಾಯ ನಮಃ
ओम् सत्यविक्रमिणे नमः ओम् सत्यकालाय नमः ओम् सत्यवधवे नमः ओम् सत्यरुद्राय नमः ओम् सत्यामृताय नमः ओम् सत्यचित्रात्मने नमः ओम् सत्यशुचये नमः ओम् सत्येन्द्रियाय नमः ओम् सत्यस्वर्गाय नमः ओम् सत्यवेदाय नमः ओम् सत्यमायाय नमः ओम् सत्यवराहाय नमः ओम् सत्यपूर्णाय नमः ओम् सत्यशाश्वताय नमः ओम् सत्यविभवे नमः ओम् सत्यश्रेष्ठाय नमः ओम् सत्यसंविधे नमः ओम् सत्यवत्सलाय नमः ओम् सत्यमोघाय नमः ओम् सत्यब्रह्मणे नमः ओम् सत्यवेधसे नमः ओम् सत्यभोक्त्रे नमः ओम् सत्योर्जिताय नमः ओम् सत्यसङ्ग्रहाय नमः ओम् सत्यनियमाय नमः ओम् सत्यपीयूषाय नमः ओम् सत्यमोहाय नमः ओम् सत्यसुरानन्दाय नमः ओम् सत्यतपसे नमः ओम् सत्यमृगाय नमः ओम् सत्यस्थिराय नमः ओम् सत्यदिक्पालकाय नमः ओम् सत्याधाराय नमः ओम् सत्यगुरवे नमः ओम् सत्यसाक्षिणे नमः ओम् सत्यसम्प्रदायाय नमः ओम् सत्यवायवे नमः ओम् सत्यगन्धाय नमः ओम् सत्यश्रीपादाय नमः ओम् सत्योदराय नमः ओम् सत्यकमलाय नमः ओम् सत्यहस्ताय नमः ओम् सत्यमुखाय नमः ओम् सत्यनागराय नमः ओम् सत्यसिंहाय नमः ओम् सत्यलोकपालकाय नमः ओम् सत्यदुर्दिशे नमः ओम् सत्यदनुद्धराय नमः ओम् सत्यवाक्याय नमः ओम् सत्यन्यायाय नमः ओम् सत्यसम्प्रदाय नमः ओम् सत्यवाञ्छन्यै नमः ओम् सत्यशिखराय नमः ओम् सत्याधिराजाय नमः ओम् सत्यगुह्याय नमः ओम् सत्यहृदयाय नमः ओम् सत्यनाराय नमः ओम् सत्यवाहवे नमः ओम् सत्यजिह्वाय नमः ओम् सत्यदंष्ट्राय नमः ओम् सत्यनासिकाय नमः ओम् सत्यश्रोत्राय नमः ओम् सत्यचक्षुषे नमः ओम् सत्यशिरसे नमः ओम् सत्यमुकुटाय नमः ओम् सत्याम्बराय नमः ओम् सत्याभरणाय नमः ओम् सत्यायुधाय नमः ओम् सत्यश्रीवल्लभाय नमः ओम् सत्यगुप्ताय नमः ओम् सत्यपुष्कराय नमः ओम् सत्यध्रुवाय नमः ओम् सत्यभामारताय नमः ओम् सत्यग्रहरूपिणे नमः ओम् सत्यज्ञानप्रदाय नमः ओम् सत्यवेद्याय नमः ओम् सत्यश्रियै नमः ओम् सत्यप्रहरणायुधाय नमः ओम् श्रीसाङ्गाय सायुधाय श्रीमहालक्ष्मी समेत श्रीसत्यनारायणस्वामिने नमः अष्टोत्तरदिव्यशतनामपूजाम् समर्पयामि अथा लक्ष्मी अष्टोत्तरदिव्यशतनामपूजाम् च करिष्ये ಹೆಂಗಸರು ಅರಿಶಿಣ ಅಥವಾ ಕುಂಕುಮದಿಂದ ಲಕ್ಷ್ಮೀ ವಿಗ್ರಹಕ್ಕೆ ಕುಂಕುಮಾರ್ಚನೆ ಮಾಡುವುದು. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷರಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಓಂ ಪ್ರಕೃತ್ಯೈ ನಮಃ ಓಂ ವಿಗತ್ಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವಭೂತಹಿತಪ್ರದಾಯೈ ನಮಃ ಓಂ ಶ್ರದ್ಧಾಯೈ ನಮಃ ಓಂ ವಿಭೂತ್ಯೈ ನಮಃ ಓಂ ಸುರಭ್ಯೈ ನಮಃ ಓಂ ಪರಮಾತ್ಮಿಕಾಯೈ ನಮಃ ಓಂ ವಾಚೇ ನಮಃ ಓಂ ಪದ್ಮಾಲಯಾಯೈ ನಮಃ ಓಂ ಪದ್ಮಾಯೈ ನಮಃ ಓಂ ಶುಚಯೇ ನಮಃ ಓಂ ಸ್ವಾಹಾಯೈ ನಮಃ ಓಂ ಸ್ವಧಾಯೈ ನಮಃ ಓಂ ಸುಧಾಯೈ ನಮಃ ಓಂ ಧನ್ಯಾಯೈ ನಮಃ ಓಂ ಹಿರಣ್ಮಯ್ಯೈ ನಮಃ ಓಂ ಲಕ್ಷ್ಮೀ ನಮಃ ಓಂ ನಿತ್ಯಪುಷ್ಟಾಯೈ ನಮಃ ಓಂ ವಿಭಾವರ್ಯೈ ನಮಃ ಓಂ ಆದಿತ್ಯೈ ನಮಃ ಓಂ ದಿತ್ಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ವಸುಧಾಯೈ ನಮಃ ಓಂ ವಸುಧಾರಣ್ಯೈ ನಮಃ ಓಂ ಕಮಲಾಯೈ ನಮಃ ಓಂ ಕಾಂತಾಯೈ ನಮಃ ಓಂ ಕಾಮಾಕ್ಷೈ ನಮಃ ಓಂ ಕ್ರೋಧಸಂಭವಾಯೈ ನಮಃ ಓಂ ಅನುಗ್ರಹಪದಾಯೈ ನಮಃ ಓಂ ಬುದ್ಧೈ ನಮಃ ಓಂ ಅನಘಾಯೈ ನಮಃ ಓಂ ಹರಿವಲ್ಲಭಾಯೈ ನಮಃ ಓಂ ಅಶೋಕಾಯೈ ನಮಃ ಓಂ ಅಮೃತಾಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ಲೋಕಶೋಕವಿನಾಶಿನ್ಯೈ ನಮಃ ಓಂ ಧರ್ಮನಿಲಯಾಯೈ ನಮಃ ಓಂ ಕರುಣಾಯೈ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯೈ ನಮಃ ಓಂ ಪದ್ಮಹಸ್ತಾಯೈ ನಮಃ ಓಂ ಪದ್ಮಾಕ್ಷೈ ನಮಃ ಓಂ ಪದ್ಮಸುಂದರ್ಯೈ ನಮಃ ಓಂ ಪದ್ಮೋದ್ಭವಾಯೈ ನಮಃ ಓಂ ಪದ್ಮಮುಖ್ಯೈ ನಮಃ ಓಂ ಪದ್ಮನಾಭಪ್ರಿಯಾಯೈ ನಮಃ ಓಂ ರಮಾಯೈ ನಮಃ ಓಂ ಪದ್ಮನಾದಾಧರಾಯೈ ನಮಃ ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಗಂಧಿನ್ಯೈ ನಮಃ ಓಂ ಪುಣ್ಯಗಂಧಾಯೈ ನಮಃ ಓಂ ಸುಪ್ರಸನ್ನಾಯೈ ನಮಃ ಓಂ ಪ್ರಸಾದಾಭಿಮುಖ್ಯೈ ನಮಃ ಓಂ ಪ್ರಭಾಯೈ ನಮಃ ಓಂ ಚಂದ್ರವದನಾಯೈ ನಮಃ ಓಂ ಚಂದ್ರಾಯೈ ನಮಃ ಓಂ ಚಂದ್ರಧೋದರ್ಯೈ ನಮಃ ಓಂ ಚತುರ್ಭುಜಾಯೈ ನಮಃ ಓಂ ಚಂದ್ರರೂಪಾಯೈ ನಮಃ ಓಂ ಇಂದಿರಾಯೈ ನಮಃ ಓಂ ಇಂದುಶೀತಲಾಯೈ ನಮಃ ಓಂ ಆಹ್ಲಾದಜನನ್ಯೈ ನಮಃ ಓಂ ಪುಷ್ಟ್ಯೈ ನಮಃ ಓಂ ಶಿವಾಯೈ ನಮಃ ಓಂ ಶಿವಕರ್ಯೈ ನಮಃ ಓಂ ಸತ್ಯೈ ನಮಃ ಓಂ ವಿಮಲಾಯೈ ನಮಃ
ओम् विश्वजनन्यै नमः ओम् तस्यै नमः ओम् दारिद्र्यनाशिन्यै नमः ओम् पीतपुष्करिण्यै नमः ओम् शान्तायै नमः ओम् शुक्लमाल्याम्बरायै नमः ओम् श्रियै नमः ओम् भास्कर्यै नमः ओम् बिल्वनिलयायै नमः ओम् वरारोहायै नमः ओम् यशस्विन्यै नमः ओम् वसुन्धरायै नमः ओम् उदाराङ्गायै नमः ओम् हरिण्यै नमः ओम् हेममालिन्यै नमः ओम् धनधान्यकर्यै नमः ओम् सिद्ध्यै नमः ओम् स्थैनसौम्यायै नमः ओम् शुभप्रदायै नमः ओम् नृपवेश्मकदानन्दायै नमः ओम् वरलक्ष्मी नमः ओम् वसुप्रदायै नमः ओम् शुभायै नमः ओम् हिरण्यप्राकारायै नमः ओम् समुद्रतनयायै नमः ओम् जयायै नमः ओम् मङ्गलायै देव्यै नमः ओम् विष्णुवक्षस्थलस्थितायै नमः ओम् विष्णुपत्न्यै नमः ओम् प्रसन्नाक्षै नमः ओम् नारायणसमाश्रितायै नमः ओम् दारिद्र्यध्वंसिन्यै नमः ओम् देव्यै नमः ओम् सर्वोपद्रनिवारिण्यै नमः ओम् नवदुर्गायै नमः ओम् महाकाल्यै नमः ओम् ब्रह्मविष्णुशिवात्मिकायै नमः ओम् त्रिकालज्ञानसम्पन्नायै नमः ओम् भुवनेश्वर्यै नमः ओम् श्रीमहालक्ष्मी नमः अष्टोत्तरदिव्यशतनामपूजाम् समर्पयामि अथ धूपसमर्पणम् ओम् यत्पुरुषम् व्यददुः प्रतिभा व्यकल्पयन् मुखम् किमस्य कौ बाहु कावोरोपादावुच्येते कर्दमेन प्रजा भूता मयि सम्भव कर्दमः श्रियम् वासय मे कुले मातरम् पद्ममालिनीम् दशाङ्गम् गोकुलम् धोपम् सुगन्धम् च सुमनोहरम् कपिलाघृतसंयुक्तम् धूपोऽयम् प्रतिगृह्यताम् ओम् श्री साङ्गाय सायुधाय श्री महालक्ष्मी समेत श्री सत्यनारायणस्वामिने नमः दिव्यपरिमళಧೂಪಮಾಘ್ರಾಪಯಾಮಿ अथ दीपम् ಮೂರು ಬತ್ತಿ ಹಚ್ಚಿ ಮಂಗಳಾರತಿ ಮಾಡುವುದು ओम् ब्राह्मणोऽस्य मुखमासीत् बाहोराजन्यः कृतः ओरोतदस्य गद्वैश्यः तद्भागम् शूद्रो अजायत आपसृजन्त सिद्धानि चिक्रीतव समीगृहे निजदेवीम् मातरम् श्रियम् वासय मे कुले राज्यम् त्रिवत्ति संयुक्तम् वह्निरायोजितम् मया गृहानमङ्गलम् दीपम् त्रैलोक्यम् तिमिरापः भक्त्या दीपम् प्रयच्छामि देवाय परमात्मने पाहिमाम् नरकाद्घोराद्दिव्यज्योतिर्नमोऽस्तुते ते साङ्गाय सायुधाय ते महालक्ष्मी समेत ते सत्यनारायणस्वामिने नमः एकादशदीपम् दर्शयामि धूपदीपानन्तरम् आचमनम् समर्पयामि आचमनानन्तरम् परिमಳपत्रपुष्पाणि समर्पयामि अथ नैवेद्यम् ನೈವೇದ್ಯಕ್ಕೆ ಇಡುವ ಸ್ಥಳದ ಮೇಲೆ ಚತುರಸ್ರ ಮಂಡಲ ಮಾಡಿ ಅದರ ಮೇಲೆ ಪದಾರ್ಥಗಳನ್ನು ಇಟ್ಟು ಅವುಗಳ ಹೆಸರುಗಳನ್ನು ಹೇಳಿ ನೈವೇದ್ಯ ಮಾಡುವುದು ಓಂ ಚಂದ್ರಭಾವನಸೋ ಜಾತಃ ಚಕ್ಷೋಃ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಆರ್ದ್ರಾಂ ಪುಷ್ಕರಣೀಂ ಪುಷ್ಟೀಂ ಪಿಂಗಳಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ब्रह्माफलकृतम् क्षीरम् गोधूमस्येन चोर्णिकम् शर्करायुक्तनैवेद्यम् सपादभक्षमितिमुत्तमम् घृतपक्वम् भविष्यान्नम् पायसम् शर्करान्वितम् नानाविधम् च नैवेद्यम् हे स्वामिन् प्रतिगृह्यताम् ओम् विश्वामित्र ऋषिः सविता देवता गायत्री छन्दः ओम् वोर्ध्वभस्सुवः ओम् तत्सवितुर्वरेण्यम् भर्गो देवस्य धीमहि धियो यो नः प्रचोदयात् सत्यम् त्वत्तेन परिहिंसामि कामधेनो स्मरामि अमृतमस्तु अमृतोपस्तरणमहे स्वाहा ओम् प्राणाय स्वाहा ओम् अपानाय स्वाहा ओम् ज्ञानाय स्वाहा ओम् उदानाय स्वाहा ओम् समानाय स्वाहा ओम् ब्रह्मणे स्वाहा ओम् श्री साङ्गाय सायुधाय श्री महालक्ष्मी समेत श्री सत्यनारायणस्वामिने नमः सपादभक्षम् समर्पयामि नारिकेल कदलीफल नानाविधफलानि समर्पयामि सकलभक्षभोज्यलेह्य चोह्यपानीयम् समर्पयामि
मध्ये मध्ये स्वादोदकम् समर्पयामि उत्तरापोषणम् समर्पयामि हस्तप्रक्षालनम् समर्पयामि पादप्रक्षालनम् समर्पयामि पुनराचमनम् समर्पयामि करोद्वर्तनम् समर्पयामि ಅಥ ತಾಂಬೂಲಂ ವಿಲ್ಲೇದೆಲೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ತೊಟ್ಟನ್ನು ಚೂಟುವುದು ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಯಾಂಭೋ ನಿರ್ದಿಶಸ್ತೋತ್ರಾತ್ ತಥಾ ಲೋಕಾಗುಂ ಅಕಲ್ಪಯನ್ ಆರ್ದ್ರಾಂ ಯಃ ಕರ್ಣೀಂ ವ್ಯಷ್ಟೀಂ ಸುವರ್ಣಾಂ ಹೇಮಮಾಲಿನೀಂ ಸೌರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಭೋಗೇ ಫಲಸಮಾಯುಕ್ತಂ ನಾಗವಲ್ಲೀರ್ದಳೈರ್ಯುತಂ कर्पूरचूर्ण संयुक्तम् ताम्बूलम् प्रतिगृह्यताम् श्री साङ्गाय सायुधाय श्री महालक्ष्मी समेत श्री सत्यनारायण स्वामिने नमः पूगीफलताम्बूलम् समर्पयामि हिरण्यगर्भाय नमः सुवर्णपुष्पदक्षिणाम् समर्पयामि सर्वोपचार पूजा समर्पयामि अथ फलसमर्पणम् ಒಂದು ತೆಂಗಿನಕಾಯನ್ನು ತಾಂಬೂಲ ದಕ್ಷಿಣೆ ಸಹಿತ ದೇವರಿಗೆ ಸಮರ್ಪಿಸಿ ಅದನ್ನು ದೇವರ ಬಲಭಾಗದಲ್ಲಿ ಇಟ್ಟು ನಮಸ್ಕರಿಸುವುದು ಕದಲೇ ಮಾತುರಂಗಂ ಚ ಕರ್ಕಟೇ ದಾರಮೀಫಲಂ ರಂಭಾಫಲಂ ನಾರಿಕೇಲಂ ಜಂಬೀರಂ ಬದರಂ ತಥಾ ಇದಂ ಫಲಂ ಮಯಾ ದತ್ತಂ ತವ ತುಷ್ಟ್ಯಾರ್ಥಮೇವ ಚ ಗೃಹಾಣ ಸರ್ವಲೋಕೇಶ ಮಮ ಭಾಗ್ಯಪ್ರದಾ ಭವ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಫಲಸಮರ್ಪಣಂ ಸಮರ್ಪಯಾಮಿ ಅಥ ನೀರಾಜನಂ ಕರ್ಪೂರವನ್ನು ಹಚ್ಚಿ ಮಂಗಳಾರತಿ ಮಾಡುವುದು ಓಂ ವೇದಾಹಮೇಕಂ ಪುರುಷಂ ಮಹಾಂತಂ ಆದಿತ್ಯवर्णं ತಮಸಸ್ತ್ವಧಾರಿ ಸರ್ವಾಣಿ ರೂಪಾಣಿ ವಿಜಿತ್ಯಧೀರಃ ನಾಮಾನಿ ಕೃತ್ವಾ ಅಭಿವದಂತಿರಾಸ್ತಿ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಂಗಂ ಪ್ರಭೂತಂ ಗಾವೋ ದಾಸ್ಯೋಷ್ಮಾನಿ ವಿಂದೇಜಂ ಪುರುಷಾದಹಂ ನೀರಾಜನಂ ಗೃಹಾಣಿ ತ್ವಂ ಸಗತವಸ್ತು ಸಮನ್ವಿತಂ ಸುಪ್ರಕಾಶಂ ಪ್ರಕಾಶಾತ್ಮಾಂತಕಾಶಕದಿನಕರಂ ಓಂ ಹಿರಣ್ಯಪಾತ್ರಂ ಮಧೋ ಪೋಷಂ ದಧಾತಿ ಮಧವ್ಯೋಧಾನೀತಿ ಏತಥಾ ಬ್ರಹ್ಮಣಮುಪಹರತಿ ಏತಥೈವ ಯಜಮಾನ ಆಯುಃತೇಜೋ ದಧಾತಿ ಅನಂತರಾಯಾಯ ಸರ್ವಸ್ಥೋಮೋತಿ ರಾತ್ರವುತ್ತಮಮಹದ್ಭವತಿ ಸರ್ವಸ್ಯಾಪ್ತಿ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಕರ್ಪೂರಮಂಗಲ ನೀರಾಜನಂ ದರ್ಶಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ಅಥ ಮಂತ್ರಪುಷ್ಪಂ ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ನಿಂತುಕೊಳ್ಳುವುದು ಓಂ ಧಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ ತ್ವಮೇವಂ ವಿದ್ವಾನಮೃತ ಭವತಿ ನಾನ್ಯಃ ಪಂಥಃ ಅಯನಾಯ ವಿದ್ಯತೆ ಯಶ್ಯತಿಃ ಪ್ರಯತೋ ಭೂತ್ವಾ ಜುಯಾದಾಜ್ಯಮನ್ವಹಂ ಶ್ರಿಯಃ ಪಂಚದಶಚ್ಚಂಚ ಶ್ರೀಕಾಮಸ್ತರತಂ ಜಪೇತ್ ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣಃ ಪರಃ ನಾರಾಯಣ ಪರಂ ಬ್ರಹ್ಮತತ್ವಂ ನಾರಾಯಣಃ ಪರಃ ನಾರಾಯಣ ಪರೋ ಧ್ಯಾನಾಧ್ಯಾನಂ ನಾರಾಯಣಃ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶಃ ಪ್ರತೀಕಾಶಕಂ ಹೃದಯಂಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಗಂ ಶಿಲಾಭಿಸ್ತುಲಂ ಭಕ್ತ್ಯಾ ಕೋಶಸನ್ನಿಭಂ ತಸ್ಯಾಂತೆ ಸುಶಿರಕಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋ ಮುಖಃ ಸೋಗ್ರಭಗ್ವಿಭಜನ್ ತಿಷ್ಠನ್ನಾಹಾರಮಜರಃ ಕವಿಃ
तिर्यगोर्ध्ववधशायी लक्ष्मजस्तस्य सन्तता सन्तापयति स्वम् देहमापादतलमस्तकः तस्य मध्ये वह्निशिखा अनीयोद्भाव्यवस्थितः नीगतो यदमध्यस्तात् विद्युल्लेखे वभास्वरा नैवारशूकवत्तन्मे पीताभास्वस्त्यनूपमा तस्याश्चिखाया मध्ये परमात्मा व्यवस्थितः स ब्रह्म स शिवः स हरिश्चेन्द्र सोऽक्षरः परमस्वराट् ॐ तद्ब्रह्म ॐ तद्वायुः ॐ तदात्मा ॐ तत्सत्यम् ॐ तत्सर्वम् ॐ तत्पुरोर्नमः अन्तश्चरति भूतेषु गुहायाम् विश्वमूर्तिषु त्वम् यज्ञस्त्वम् वषत्कारस्त्वमिन्द्रस्त्वकम् रुद्रस्त्वम् विष्णुस्त्वम् ब्रह्म त्वम् प्रजापतिः त्वम् तदाप आपो ज्योतिरसो अमृतम् ब्रह्मवोर्भुवः सुवरूम् तद्विष्णोः परमम् पदकम् सदा पश्यन्ति सूरयः दिवीव चक्षुराततम् तद्विप्रासो विपन्यवो जाग्रवागम् सत्समिन्धते विष्णोर्यत्परमम् पदम् महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात् राजाधिराजाय प्रसह्य साहिनीः नमो वयम् वै ईश्वभटाय कुर्महे समे कामान् कामकामाय मह्यम् कामेश्वरो वै ईश्वभटो दधातु कुबेराय वैश्वभटाय महाराजाय नमः यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परस्त महेश्वरः श्रीसाङ्गागसागसाय श्रीमहालक्ष्मी समेत श्रीसत्यनारायणस्वामिने नमः ವೇದೋಕ್ತಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಹೂವು ಅಕ್ಷತೆ ಪೂಜೆ ಮಾಡಿ ನಮಸ್ಕರಿಸುವುದು. ನಮಃ ಸರ್ವಹಿತಾರ್ಥಾಯ ಜಗದಾಧಾರ ಹೇತುವೇ ಸಾಷ್ಟಾಂಗಂ ಯಂ ಪ್ರಣಾಮಸ್ತೆ ಪ್ರಯತ್ನೇನ ಮಯಾ ಕೃತಂ. ನಮೋಸ್ತುನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಪ್ರಸನ್ನಾರ್ಘ್ಯ. ಹೂವು ಅಕ್ಷತೆ ಗಂಧ ನೀರನ್ನು ಅರ್ಘ್ಯಪಾತ್ರದಲ್ಲಿ ವಿಸರ್ಜಿಸುವುದು. ಗಂಧಪುಷ್ಪಾಕ್ಷತೈರ್ಯುಕ್ತಂ ಸುವರ್ಣ ಸಹಿತಂ ಜಲಂ ಪ್ರಸನ್ನಾರ್ಘ್ಯಂ ಪ್ರದಾಸ್ಯಾಮಿ. ಸ್ವೀಕುರುಷ್ವದಯಾನಿಧಿ. ನಮಃ ಕಮಲನಾಥಾಯ ನಮಸ್ತೆ ಜಲಶಾಯಿನಿ. ನಮಸ್ತೆ ಹೃಷಿಕೇಶ ಅಗ್ರಹಾನಾರ್ಘ್ಯನ್ನಮೋಸ್ತುತೆ. ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಅಥ ಪ್ರಾರ್ಥನಂ. ಪ್ರಾರ್ಥನೆ ಮಾಡಿಕೊಳ್ಳುವುದು. ಸತ್ಯನಾರಾಯಣಂ ದೇವಂ ತಂದೇಹಂ ಕಾಮದಂ ಪ್ರಭುಂ ಲೀಲಯಾ ವಿದಿತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಸಂಸಾರಂ ದುಸ್ತರಂ ಘೋರಂ ದುರ್ನಿರೀಕ್ಷಂ ದುರಾಸದಂ ಭೇತೋಹಂ ದಾರುಣಂ ದೃಷ್ಟ್ವಾ ತ್ರಾಹಿ ಮಾಂ ಭವಸಾಗರಾತ್. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಪುನಃ ಪೂಜಾಂಚ ಕರಿಷ್ಯೆ. ಹೂವು ಅಕ್ಷತೆಯಿಂದ ಮತ್ತೆ ಪೂಜಿಸುವುದು. ಛತ್ರಂ ಸಮರ್ಪಯಾಮಿ. ಚಾಮರಂ ಸಮರ್ಪಯಾಮಿ. ನೃತ್ಯಂ ಸಮರ್ಪಯಾಮಿ. ಗೀತಂ ಸಮರ್ಪಯಾಮಿ. ವಾದ್ಯಂ ಶ್ರಾವಯಾಮಿ. ಆಂದೋಳಿಕಾರೋಹಣಂ ಸಮರ್ಪಯಾಮಿ. ಅಶ್ವಾರೋಹಣಂ ಸಮರ್ಪಯಾಮಿ. ಗಜಾರೋಹಣಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತ್ಯೋಪಚಾರ ಭಕ್ತ್ಯೋಪಚಾರ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಅಥ ಭಗವದರ್ಪಣಂ. ಹೂವು ಮಂತ್ರಾಕ್ಷತೆಯನ್ನು 2 ಉದ್ಧರಣೆ ನೀರಿನ ಸಹಿತ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಓಂ ಯಸ್ಯ ಸ್ಮೃತ್ಯಾಯ ಚ ನಾಮೋಕ್ತ್ಯಾ ನಮಃ ಪೂಜಾ ಕ್ರಿಯಾದಿಷು ನೂನಂ ಸಂಪೂರ್ಣತಾಮ್ಯಾತು ಸದ್ಯೋ ವಂದೇದಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಮಯಾ ಕದ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು. ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ನ್ಯೂನಾತಿರಿಕ್ತ ದುರಿತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ.
ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ತತ್ಸಬ್ರಹ್ಮಾರ್ಪಣಮಸ್ತು. ಅಥ ಉಪಾಯನ ದಾನಂ. ಪ್ರಾಣಾಯಾಮ್ಯ ಪ್ರಾಣಾಯಾಮ ಮಾಡುವುದು. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ರ ಸಮಸ್ತ ದುರ್ದಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೇತ್ಯರ್ಥಂ ಮಜಾ ಆಚರಿತ ಶ್ರೀ ಸಾಂಗಾಯ ಸಾಯುಧಾಯ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಸಂಪೂರ್ಣತಾ ಸಾತ್ಪುಣ್ಯಾರ್ಥಂ ಉಪಾಯನ ದಾನಂ ಕರಿಷ್ಯೆ. ಪ್ರಗಟಪಾಣಿಶ್ಚರಣಂ ಪ್ರಪದ್ಯೆ ಸ್ವಸ್ತಿರಂ ಬಾಧೆ ಸ್ವರಗನ್ನ ಅಸ್ತು. ಹೂವು ಮಂತ್ರಾಕ್ಷತೆಯನ್ನು ನೀರಿನ ಸಹಿತ ಅರ್ಘ್ಯಪಾತ್ರೆಗೆ ವಿಸರ್ಜಿಸುವುದು. ಓಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಸ್ವರೂಪಸ್ಯ ಬ್ರಾಹ್ಮಣಸ್ಯ ಗಿಡಮಿದಮಾಸನಂ ಸುಖಾಸನಂ ಭಾಗಶಃ ಅಮೀವೋ ಗಂಧಾಃ ಸುಗಂಧಾಃ ಇಮಾನಿ ಮಹಃ ಪುಷ್ಪಾಣಿ ಸುಪುಷ್ಪಾಣಿ ಗಂಧಪುಷ್ಪಧೂಪದೀಪಸಕಲಾರಾಧನೈಃ ಸ್ವರ್ಚಿತಂ ಅಸ್ತು. ತೆಂಗಿನಕಾಯಿಯ ಮೇಲೆ ನಿಮ್ಮ ಭಾವಿಯವರ ಕೈಯಲ್ಲಿ ನೀರನ್ನು ಹಾಕಿಸುವುದು. ಓಂ ಫಲಂ ಮನೋರಥ ಫಲಂ ಪ್ರದಾಹಿತಾನಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಅಥ ಶಾಂತಿಂ ಪ್ರತಿಚ್ಛಮೆ. ಇದಂ ಉಪಾಯನ ದಾನಂ ಸದಕ್ಷಿಣಾಕುಂ ಸದಾಂ ಬೋಧಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರೀತಿಂ ಕಾಮೇಮಾನಃ ತುಭ್ಯಮಹಂ ಸಂಪ್ರದೇ ನಮಮ ನಮಮ. ತಥಾ ಪ್ರತಿಗ್ರಹ ಮಂತ್ರಃ. ಸತ್ಯೇಶ ಪ್ರತಿಗೃಹಾತೋ ಸತ್ಯೇಶೋ ವೈ ದದಾತಿ ಚ ಸತ್ಯೇಶಸ್ತಾರಕೋಪಾಭ್ಯಾಂ ಸತ್ಯೇಶಾಯ ನಮೋ ನಮಃ. ಉಪಾಯನ ದಾನವನ್ನು ಸತ್ಪಾತ್ರರಿಗೆ ದಾನ ಮಾಡಿ ಆಶೀರ್ವಚನವನ್ನು ಪಡೆಯುವುದು. ಅಥ ತೀರ್ಥಪ್ರಾಶನಂ. ತೀರ್ಥವನ್ನು ಪ್ರಾಶನ ಮಾಡುವುದು. ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಪ್ರಸಾದ ಸ್ವೀಕಾರ. ಪ್ರಸಾದದ ಹೂವನ್ನು ಹಾಗೂ ಸಪಾದ ಭಕ್ಷ್ಯವನ್ನು ಸ್ವೀಕರಿಸುವುದು. ತ್ವತ್ಪಾದಾದತ್ತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾವಹಂ ಕೋಟಿ ಜನ್ಮಕದಂ ಪಾಪಂ ಕ್ಷೀಯತೆ ನಾತ್ರ ಸಂಶಯಃ. ಪ್ರಸಾದ ಸ್ವೀಕಾರ. ಉತ್ತರ ಪೂಜೆ ಮಾಡಿ ನಂತರ ನವಗ್ರಹಗಳ ಸಹಿತ ವಿಸರ್ಜನೆ ಮಾಡಿ ನವಗ್ರಹಗಳನ್ನು ಸತ್ಪಾತ್ರರಿಗೆ ದಾನ ಮಾಡಿ ಆಶೀರ್ವಚನವನ್ನು ಪಡೆಯುವುದು. ಅಥ ಕಥ ಪ್ರಾರಂಭ. ಶ್ರೀ ಸತ್ಯನಾರಾಯಣ ವ್ರತಕಥಾಸಾರವು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೈಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುತಕಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ದೇವರಿಗೆ ಮಂಗಳಾರತಿ ಮಾಡಬಹುದು. ಅಥ ಪ್ರಥಮೋಧ್ಯಾಯ. ಒಮ್ಮೆ ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಪೌರಾಣಿಕೋತ್ತಮನಾದ ಸೂತ ಮಹರ್ಷಿಯನ್ನು ಕುರಿತು, ಎಲೈ ಮುನಿವರಿಯನೇ, ಯಾವ ವ್ರತಾಚರಣೆಯಿಂದ ಅಭೀಷ್ಟಗಳನ್ನು ಹೊಂದಬಹುದು ಕೃಪೆ ಮಾಡಿ ಹೇಳಬೇಕೆಂದು ಕೇಳಿದಾಗ ಸೂತರು ನುಡಿಯುತ್ತಾರೆ, ಎಲೈ ಮುನಿಗಳಿರ, ದೇವಋಷಿ ನಾರದನು ಇದೇ ಪ್ರಶ್ನೆಯನ್ನು ಭಗವಂತನಾದ ಶ್ರೀಮನ್ನಾರಾಯಣನನ್ನು ಕೇಳಿದಾಗ ಸ್ವಾಮಿಯು ಹೇಳಿದ ಸಮಸ್ತವನ್ನು ಹೇಳುತ್ತೇನೆ, ಆಲಿಸಿ. ಒಮ್ಮೆ ತ್ರಿಲೋಕ ಸಂಚಾರಿಯಾದ ನಾರದರು ಭೂಲೋಕದಲ್ಲಿ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ನರಳುತ್ತಿರುವ ಪ್ರಜೆಗಳನ್ನು ನೋಡಿ ಅವರ ದುಃಖ ಪರಿಹಾರವನ್ನು ಯೋಚಿಸುತ್ತಾ ವೈಕುಂಠವನ್ನು ಸೇರಿ ಅಲ್ಲಿ ಶುಭ್ರ ವರ್ಣವುಳ್ಳವನು, ಚತುರ್ಹಸ್ತನು, ಶಂಖಚಕ್ರ ಗದಾ ಪದ್ಮಭೂಷಿತನೂ ಆದ ಕಮಲಾಪತಿಯನ್ನು ಕಂಡು ಅನಂತ ಪರಾಕ್ರಮೆಯೂ ವಾಂಗ್ಮನಸ್ಸುಗಳಿಗೆ ಅಗೋಚರನೂ ಚೇತನಾಕಾರನೂ ಆಗಿರತಕ್ಕಂಥ ಆದಿಮಧ್ಯಾಂತರಹಿತನೂ ಆದ ಹರೇ ಸ್ವಾಮಿಯೇ ನಮಸ್ಕಾರವು. ಭೂಲೋಕದ ಮಾನವರ ಸಂಕಟಗಳು ಪರಿಹಾರವಾಗುವ ಸುಲಭೋಪಾಯವನ್ನು ತಿಳಿಸಿ ದಯತೋರು ಎಂದು ಪ್ರಾರ್ಥಿಸಲು ಭಗವಂತನು ಹೇಳುತ್ತಾನೆ, ಎಲೈ ನಾರದನೇ, ನಿನಗೆ ನನ್ನಲ್ಲಿರುವ ವಾತ್ಸಲ್ಯದಿಂದ ಪ್ರಕಾಶಪಡಿಸುವೆನು ಕೇಳು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹದಲ್ಲಿ ಸಮಸ್ತ ಸುಖವನ್ನು ಪರದಲ್ಲಿ ಮುಕ್ತಿಯನ್ನು ಹೊಂದುವರು ಎಂದು ನುಡಿದನು. ಆಗ ನಾರದ ಮಹರ್ಷಿಯು, ಎಲೈ ಜಗದೊಡೆಯನೇ, ಈ ಸತ್ಯನಾರಾಯಣ ವ್ರತ ಮಾಡಿದರೆ ಫಲವೇನು? ಇದರ ವಿಧಾನವೆಂತು? ಯಾರಿಂದ ಪೂರ್ವದಲ್ಲಿ ಈ ವ್ರತ ಮಾಡಲ್ಪಟ್ಟಿರುವುದು? ಈ ವ್ರತ ಮಾಡುವುದಕ್ಕೆ ಕಾಲವಾವುದು? ವಿಸ್ತಾರವಾಗಿ ತಿಳಿಸಬೇಕೆಂದು ಕೇಳಲು ಭಗವಂತನು ಇಂತೆಂದನು, ಎಲೈ ನಾರದನೇ, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸಿ ಧನಧಾನ್ಯ ಸಮೃದ್ಧಿಪಡಿಸಿ ಸೌಭಾಗ್ಯ ಸಂಪತ್ತನ್ನು ನೀಡುವುದು, ಸಕಲ ಕಾರ್ಯಗಳನ್ನು ಜಯಪ್ರದಗೊಳಿಸುವುದು. ಯಾವ ದಿನ ಈ ವ್ರತ ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿನ ಸಾಯಂಕಾಲದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸಬೇಕು. ಶ್ರೇಷ್ಠವಾದ ಭಕ್ಷ್ಯಗಳನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು ಅಥವಾ ಬೆಲ್ಲ, ಸಕ್ಕರೆ ಮಿಶ್ರಿತ ಅಕ್ಕಿ ಹಿಟ್ಟಿನ ತಂಬಿಟ್ಟು ಎಲ್ಲವನ್ನೂ ಹಾಗಪಾಲು ಸೇರಿಸಿ ನೈವೇದ್ಯ ಮಾಡಬೇಕು. ಬಳಿಕ ಫಲದಕ್ಷಿಣೆಗಳನ್ನು ಸತ್ಪಾತ್ರರಿಗೆ ದಾನ ಮಾಡಿ ಕಥಾಶ್ರವಣ ಮಾಡಬೇಕು.
ನಂತರ ಬಂಧು ಮಿತ್ರರಿಗೆ ಭೋಜನ ಮಾಡಿಸಿ ತಾನೂ ಭುಂಜಿಸಬೇಕು. ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಸೇವಿಸಿ ಪ್ರಾರ್ಥಿಸಬೇಕು. ಈ ರೀತಿ 4 ವರ್ಷಗಳ ಕಾಲ ಆಚರಿಸಿ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ಉದ್ಯಾಪನೆ ಮಾಡಿದರೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತ ಸುಖಕರವಾದ ಸುಲಭೋಪಾಯ ಇಲ್ಲ ಎಂದು ಶ್ರೀಮನ್ನಾರಾಯಣನು ನಾರದನಿಗೆ ಹೇಳಿದನೆಂದು ಶೌನಕಾದಿಗಳಿಗೆ ಸೂತ ಮಹಾಶಯರು ಹೇಳಿದರು ಎಂಬಲ್ಲಿಗೆ ಸ್ಕಾಂದಪುರಾಣದ ರೇವಾಖಾಂಡದ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ 1ನೇ ಅಧ್ಯಾಯವು ಸಂಪೂರ್ಣವಾದುದು. ಅಥ 2ನೇ ಅಧ್ಯಾಯವು. ನಂತರ ಶ್ರೀ ಮಹಾವಿಷ್ಣು ನಾರದನನ್ನು ಕುರಿತು, ಎಲೈ ನಾರದನೇ, ನೀನು ಕೇಳಿದಂತೆ ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿದವರ ಬಗ್ಗೆ ಒಂದು ಇತಿಹಾಸ ಉಂಟು, ಕೇಳು ಎಂದು ಶ್ರೀಮನ್ನಾರಾಯಣನು ಹೇಳಿದುದನ್ನು ಸೂತರು ಶೌನಕಾದಿಗಳಿಗೆ ಹೇಳುತ್ತಾರೆ. ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಬಡ ಬ್ರಾಹ್ಮಣನೊಬ್ಬನು ಹಸಿವು ಬಾಯಾರಿಕೆಗಳಿಂದ ಕಂಗೆಟ್ಟು ಅಲಿಯುತ್ತಿರಲು ಕರುಣಾಮಯಿಯಾದ ಶ್ರೀ ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣ ರೂಪದಿಂದ ಕಾಣಿಸಿಕೊಂಡು ಆ ಬಡ ಬ್ರಾಹ್ಮಣನನ್ನು ವಿಚಾರಿಸಲು ಆತ, ಅಯ್ಯ, ನಾನು ಅತಿ ದರಿದ್ರನು, ಭಿಕ್ಷಾರ್ಥಿಯಾಗಿ ತಿರುಗುತ್ತಿದ್ದೇನೆ. ಈ ದಾರಿದ್ರ್ಯ ನಿವಾರಣೋಪಾಯ ತಿಳಿದಿದ್ದರೆ ತ್ವರೆಮಾಡಿ ತಿಳಿಸಿ ಎನ್ನಲು ಆ ವೃದ್ಧನು, ಹೇ ಬ್ರಾಹ್ಮಣನೇ, ಮಾನವರು ಯಾವ ವ್ರತವನ್ನು ಮಾಡಿದರೆ ಸರ್ವ ದುಃಖಗಳಿಂದ ಮುಕ್ತರಾಗುವರೋ ಅಂತಹ ವ್ರತವನ್ನು ವಿಧಾನವನ್ನು ಹೇಳುತ್ತೇನೆ, ಕೇಳು. ನೀನು ಕೋರಿದ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣನನ್ನು ಪೂಜಿಸು ಎಂದು ಹೇಳಿ ಅಂತರ್ಧಾನಾದನು. ಇದನ್ನು ಕೇಳಿದ ಆ ಬಡ ಬ್ರಾಹ್ಮಣನು ಶ್ರೀ ಸತ್ಯನಾರಾಯಣ ವ್ರತ ಮಾಡುವ ಸಂಕಲ್ಪ ಹೊಂದಿ ಮಾರನೇ ದಿನ ಯಥಾಪ್ರಕಾರ ಭಿಕ್ಷೆಗೆ ಹೋದಾಗ ಅಂದು ವಿಶೇಷವಾದ ಹಣ ಸಂಪಾದನೆಯಾಗಲು ಆ ಹಣದಿಂದ ಬಂಧು ಜನರೊಡಗೂಡಿ ಶ್ರೀ ಸತ್ಯನಾರಾಯಣ ವ್ರತವನ್ನು ವಿಧಿವತ್ತಾಗಿ ಆಚರಿಸಿ ಅದರ ಫಲದಿಂದ ಸಮಸ್ತ ಸಂಪತ್ತನ್ನು ಹೊಂದಿ ಆನಂದದಿಂದ ಪ್ರಕಾಶಿಸಿದನು. ಅಂತೆಯೇ ಪ್ರತಿ ತಿಂಗಳು ಈ ವ್ರತ ಮಾಡಿ ಸಕಲ ಪಾಪ ನಿವಾರಣೆಯನ್ನು ಹೊಂದಿ ಶಾಶ್ವತವಾದ ಮುಕ್ತಿಯನ್ನು ಪಡೆದನು. ಆದ್ದರಿಂದ ಎಲೈ ನಾರದನೇ, ಯಾರು ಈ ವ್ರತವನ್ನು ಮಾಡುವರೋ ಅವರ ಸಕಲ ದುಃಖಗಳು ದೂರವಾಗಿ ಸುಖದಿಂದ ಇರುವರೆಂದು ಶ್ರೀಮನ್ನಾರಾಯಣನು ನುಡಿದನು ಎಂಬುದಾಗಿ ಸೂತರು ಶೌನಕಾದಿಗಳಿಗೆ ತಿಳಿಸಿದರು. ಆಗ ಋಷಿಗಳು, ಎಲೈ ಮಹರ್ಷಿಯೇ, ಈ ವ್ರತವು ಭೂಲೋಕದಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತು, ತಿಳಿಸಬೇಕೆನ್ನಲು ಸೂತರು ಹೇಳುತ್ತಾರೆ. ಎಲೈ ಮುನಿಗಳಿರ, ಒಮ್ಮೆ ಬ್ರಾಹ್ಮಣೋತ್ತಮನೊಬ್ಬನು ವಿಶೇಷವಾದ ಪೂಜೋಪಕರಣಗಳಿಂದ ನೆಂಟರಿಷ್ಟರೊಡಗೂಡಿ ಈ ವ್ರತ ಮಾಡುತ್ತಿರಲು ಆ ಮನೆಗೆ ಕಟ್ಟಿಗೆ ಮಾರುವ ಒಬ್ಬಾತ ಬಂದು ಅಲ್ಲಿ ನಡೆದಿದ್ದ ಪೂಜೆಯನ್ನು ನೋಡಿ ಭಕ್ತಿಯುಂಟಾಗಲು ಆ ಬ್ರಾಹ್ಮಣನನ್ನು ಕುರಿತು, ಸ್ವಾಮಿ, ನೀವು ಆಚರಿಸುತ್ತಿರುವ ವ್ರತವಾವುದು, ಫಲವೇನು, ವಿವರವಾಗಿ ತಿಳಿಸಬೇಕು ಎನ್ನಲು ಆ ಬ್ರಾಹ್ಮಣನು ಕೋರಿದ ಇಷ್ಟಾರ್ಥವನ್ನು ಕೊಡುವ ಶ್ರೀ ಸತ್ಯನಾರಾಯಣ ವ್ರತ ವಿಧಾನವನ್ನು ತಿಳಿಸಿ, ಅಯ್ಯ, ಈ ವ್ರತಾಚರಣೆಯಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಯಿತೆಂದಾಗ ಆ ಕಟ್ಟಿಗೆ ಮಾರುವನು ಹರ್ಷಿತನಾಗಿ ಪ್ರಸಾದವನ್ನು ಭಕ್ಷಿಸಿ ತಾನೂ ಆ ವ್ರತವನ್ನು ಮಾಡುವ ಸಂಕಲ್ಪ ಹೊಂದಿ ಮಾರನೇ ದಿನ ಕಟ್ಟಿಗೆ ಮಾರಲು ಹೋದಾಗ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು. ಆ ಹಣದಿಂದ ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ಹಾಲು, ಮೊಸರು, ಗೋಧಿ ಹಿಟ್ಟು ಎಲ್ಲವನ್ನೂ ತಂದು ವಿದ್ಯುಕ್ತವಾಗಿ ವ್ರತವನ್ನು ಮಾಡಿ ವ್ರತ ಪ್ರಭಾವದಿಂದ ಧನಧಾನ್ಯ ಪುತ್ರ ಪೌತ್ರಾದಿಗಳಿಂದ ಕೂಡಿ ಭೂಲೋಕದಲ್ಲಿ ಸರ್ವ ಸೌಖ್ಯಗಳನ್ನು ಹೊಂದಿ ಅಂತ್ಯದಲ್ಲಿ ಸ್ವಾಮಿಯ ಸಾನ್ನಿಧ್ಯ ಪಡೆದನೆಂದು ಶೌನಕಾದಿಗಳಿಗೆ ಸೂತರು ಹೇಳಿದ ಸ್ಕಾಂದಪುರಾಣದ ರೇವಾಖಾಂಡದ ಶ್ರೀ ಸತ್ಯನಾರಾಯಣ ಕಥೆ 2ನೇ ಅಧ್ಯಾಯವು ಸಂಪೂರ್ಣವಾದುದು. ಅಥವಾ 3ನೇ ಅಧ್ಯಾಯವು. ಸೂತರು ಹೇಳುತ್ತಾರೆ, ಎಲೈ ಮುನಿಗಳೇ, ಶ್ರೀ ಸತ್ಯನಾರಾಯಣ ಮಹಾತ್ಮೆಯನ್ನು ಇನ್ನೂ ಕೇಳಿ. ಹಿಂದೆ ಜಿತೇಂದ್ರಿಯನು ಸತ್ಯವಾದಿಯೂ ಬುದ್ಧಿವಂತನೂ ಆದ ಉಲ್ಕಮುಖನೆಂಬ ರಾಜನಿದ್ದನು. ಒಮ್ಮೆ ಆತನು ಪುತ್ರಾಸಕ್ತನಾಗಿರಲು ಸುಂದರಿಯೂ ಪತಿವ್ರತೆಯೂ ಆದ ಆತನ ಮಡದಿ ಭದ್ರಶೀಲೆಯು ನದೀ ತೀರದಲ್ಲಿ ಪ್ರತಿಷ್ಠಿತವಾಗಿ ವಿದ್ಯುಕ್ತವಾಗಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದಳು. ಅದೇ ಸಮಯಕ್ಕೆ ವ್ಯಾಪಾರಕ್ಕಾಗಿ ಬಂದ ಒಬ್ಬ ವರ್ತಕನು ವ್ರತ ಮಾಡುತ್ತಿದ್ದ ರಾಜನನ್ನು ಕಂಡು, ದೊರೆಯೇ, ಇದೇನು ವ್ರತವೋ, ವಿವರವಾಗಿ ತಿಳಿಸಿ ಎನ್ನಲು ರಾಜನು, ವ್ಯಾಪಾರಿಯೇ, ನಾನು ಪುತ್ರಾಸಕ್ತನಾಗಿ ಸಕಲ ಇಷ್ಟಾರ್ಥವನ್ನು ಕೊಡುವ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿರುವೆನು ಎಂದನು. ಆಗ ವರ್ತಕನು, ರಾಜನೇ, ನನಗೂ ಸಂತಾನವಿಲ್ಲ, ಈ ವ್ರತ ಪ್ರಭಾವದಿಂದ ಸಂತಾನ ಪಡೆದನೆಂದು ನಂಬಿಕೆ ಮೂಡುತ್ತಿದೆ, ದಯಮಾಡಿ ವ್ರತವಿಧಿಯನ್ನು ತಿಳಿಸಬೇಕೋ ಎಂದು ಕೇಳಿ ತಿಳಿದು ಮನೆಯನ್ನು ಸೇರಿ ತನ್ನ ಪತ್ನಿಗೆ ಸಂತಾನಪ್ರದವಾದ ವ್ರತ ಮಹಾತ್ಮೆಯನ್ನು ಅರುಹಿ ಯಾವಾಗ ಸಂತಾನ ಪ್ರಾಪ್ತಿಯಾಗುವುದೋ ಆವಾಗ ವ್ರತ ಮಾಡುವೆ ಎಂದು ಹರಸಿಕೊಂಡನು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆತನ ಮಡದಿ ಅಂದಿನಿಂದ 10ನೇ ತಿಂಗಳಲ್ಲಿ ಪುತ್ರಿಕಾರತ್ನವೊಂದನ್ನು ಪಡೆದಳು. ಶುಕ್ಲ ಪಕ್ಷ ಚಂದ್ರಕಾಂತಿಯುಳ್ಳ ಆ ಮಗು ಕಲಾವತಿ ಎಂಬ ಹೆಸರಿನಿಂದ ದಿನೇ ದಿನೇ ವೃದ್ಧಿ ಹೊಂದಿದಳು. ವರ್ತಕನ ಭಾರ್ಯೆಯಾದ ಲೀಲಾವತಿಯು ಪತಿಗೆ ತಾವು ಹೊತ್ತಿದ್ದ ಹರಕೆಯನ್ನು ಜ್ಞಾಪಿಸಿ, ಸ್ವಾಮಿ, ಸಂಕಲ್ಪಿಸಿದ ವ್ರತವನ್ನು ಮಾಡುವನವೇ ಎನ್ನಲು, ಬಿಗಳೇ, ಈಕೆ ವಿವಾಹ ಕಾಲದಲ್ಲಿ ಮಾಡುವ ಎಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ನಡೆದುಬಿಟ್ಟನು. ಕಾಲಕ್ರಮದಲ್ಲಿ ವಿವಾಹ ವಯಸ್ಕರಾದ ಮಗಳಿಗೆ ತಮ್ಮ ಧರ್ಮ ಪದ್ಧತಿಯ ಮೇರೆಗೆ ಅನುರೂಪ ವರನನ್ನು ಚಾಲದಿಂದ ಹುಡುಕಿಸಿ ಗುಣಾಢ್ಯನೂ ಸುಂದರನೂ ಆದ ಕಾಂಚನಪಟ್ಟಣದ ಒಬ್ಬ ವರ್ತಕನ ಕುಮಾರನಿಗೆ ಮಗಳನ್ನು ಧಾರೆ ಎಳೆದನು. ಧನಮತ್ತತೆಯಿಂದ ವಿವಾಹ ಕಾಲದಲ್ಲಿಯೂ ವ್ರತವು ಸ್ಮರಿಸಲ್ಪಡಲಿಲ್ಲ.
ಕಾಲಕರ್ಮಗಳಿಂದ ಪ್ರೇರಿತನಾಗಿ ವರ್ತಕನು ತನ್ನ ಅಳಿಯನೊಂದಿಗೆ ಹೊರಟು ಸಮುದ್ರ ದಡದಲ್ಲಿದ್ದ ರತ್ನಸಾನವೆಂಬ ಪಟ್ಟಣವನ್ನು ಸೇರಿ ಅದರ ಒಡೆಯನಾದ ಚಂದ್ರಕೇತುವೆಂಬ ರಾಜನ ಗೃಹವನ್ನು ಅರಸಿ ಹೊರಟಿರುವ ಸಮಯಕ್ಕೆ ಶ್ರೀ ಸತ್ಯನಾರಾಯಣ ಸ್ವಾಮಿಯು ತನ್ನ ಪೂಜೆಯನ್ನು ಮರೆದ ಇವರಿಗೆ ಸಹಿಸಲು ಅಶಕ್ಯವಾದ ಬಹುದುಃಖ ಉಂಟಾಗಲಿ ಎಂದು ಶಪಿಸಿದನು. ಹೀಗಿರಲು ಒಮ್ಮೆ ಕಳ್ಳರು ರಾಜಧನವನ್ನು ಅಪಹರಿಸಿ ಆ ವರ್ತಕರಿರುವ ಕಡೆಗೆ ಬರುತ್ತಿರುವಾಗ ರಾಜಭಟರನ್ನು ಕಂಡು ಭಯದಿಂದ ರಾಜಧನವನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾದರು. ವರ್ತಕರ ಸಮೀಪ ರಾಜಧನ ಕಂಡು ಭಟರು ಇವರೇ ಚೋರರೆಂದು ವರ್ತಕರನ್ನು ಹಗ್ಗಗಳಿಂದ ಕಟ್ಟಿ ರಾಜನ ಬಳಿಗೆ ಒಯ್ದರು. ಸ್ವಾಮಿಯ ಶಾಪದ ಫಲವಾಗಿ ವರ್ತಕರು ವಿಚಾರಣೆ ಇಲ್ಲದೆಯೇ ಕಾರಾಗೃಹವನ್ನು ಸೇರಿದರು. ರಾಜ ಚಂದ್ರಕೇತು ವರ್ತಕರ ಸಂಪತ್ತನ್ನೆಲ್ಲ ವಶಪಡಿಸಿಕೊಂಡನು. ಇತ್ತ ವರ್ತಕರ ಮನೆಯಲ್ಲಿ ಕಳ್ಳತನವಾಗಿ ದ್ರವ್ಯವೆಲ್ಲ ಹೋಗಿ ಅವರ ಮಡದಿಯರಿಗೆ ನಾನಾ ವ್ಯಸನ ಉಂಟಾಗಿ ಸ್ವಾಮಿಯ ಶಾಪದಿಂದ ಅವರು ಆಹಾರಕ್ಕಾಗಿ ಮನೆ ಸುತ್ತುವಂತಾಯಿತು. ಒಮ್ಮೆ ಕಲಾವತಿಯು ಬ್ರಾಹ್ಮಣೋತ್ತಮರ ಮನೆಯಲ್ಲಿ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ವ್ರತವನ್ನು ನೋಡಿ ಕಾದಿದ್ದು ಪ್ರಸಾದವನ್ನು ಸ್ವೀಕರಿಸಿ ಬಂದು ತನ್ನ ತಾಯಿಗೆ ತಿಳಿಸಿದಳು. ವರ್ತಕನ ಭಾರ್ಯೆ ಲೀಲಾವತಿ ಒಡನೆಯೇ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿ ತನ್ನ ಪತಿ ಅಳಿಯ ಜಾಗೃತಿಯಾಗಿ ಬರುವಂತೆ ಅನುಗ್ರಹಿಸು ಎಂದು ಭಗವಂತನನ್ನು ಬೇಡಲು ಸಂತುಷ್ಟನಾದ ಸ್ವಾಮಿಯು ಚಂದ್ರಕೇತು ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ವರ್ತಕರನ್ನು ಜಾಗ್ರತೆ ಬಿಡುವಂತೆ ಆಜ್ಞಾಪಿಸಿದನು. ಆಗ ರಾಜನು ಭಟರಿಂದ ಪೂರ್ವವೃತ್ತಾಂತವನ್ನು ತಿಳಿದು, ವರ್ತಕರೇ, ದೈವಶಾಪದಿಂದ ನಿಮಗೆ ಈ ದುಃಖ ಪ್ರಾಪ್ತವಾಯಿತು, ಇನ್ನು ಭಯವಿಲ್ಲ ಎಂದು ಹೇಳಿ ಅವರು ಕಳೆದುಕೊಂಡಿದ್ದ ದ್ರವ್ಯಕ್ಕೆ 2 ಪಟ್ಟು ದ್ರವ್ಯವನ್ನು ನೀಡಿ ಅವರನ್ನು ಸಂತೃಪ್ತಿಗೊಳಿಸಿ ಹೋಗಿ ಬನ್ನಿ ಎನ್ನಲು ವರ್ತಕರು ಸ್ವಸ್ಥಾನಕ್ಕೆ ತೆರಳಿದರು ಎಂದು ಸೂತರು ಸೋನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣೋಕ್ತವಾದ ರೇವಾಖಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ 3ನೇ ಅಧ್ಯಾಯವು ಸಂಪೂರ್ಣವಾದುದು. 4ನೇ ಅಧ್ಯಾಯವು ಪುನಃ ಸೂತರು ಶೌನಕಾದಿಗಳಿಗೆ, ಅದೇ ಋಷಿಗಳೇರ, ಆ ವೈಶ್ಯನು ಅಳಿಯನೊಡನೆ ಹಡಗಿನಲ್ಲಿ ಸ್ವಗ್ರಾಮಕ್ಕೆ ತೆರಳಲು ಮಾರ್ಗ ಮಧ್ಯೆ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಇವರನ್ನು ಪರೀಕ್ಷಿಸಲು ಸನ್ಯಾಸಿ ವೇಷ ಧರಿಸಿ ಬಂದು, ಎಲೆ ವರ್ತಕನೇ, ನಿನ್ನ ಹಡಗಿನಲ್ಲಿರುವುದು ಏನು ಎಂದು ಕೇಳಿದನು. ಧನಮದಾಂಧನಾದ ವರ್ತಕನು, ಎಲೆ ಸನ್ಯಾಸಿಗೆ, ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ ಹೇಗೆ ಎಂದು ಅಪಹಾಸ್ಯಗೈಯುತ್ತಾ, ನನ್ನ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುವು, ಮತ್ತೇನಿಲ್ಲ ಎಂದು ನಕ್ಕನು. ಆಗ ಸನ್ಯಾಸಿಯು, ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದನು. ವರ್ತಕರು ಸ್ವಲ್ಪ ದೂರ ಪ್ರಯಾಣಿಸಿ ದಡ ಸೇರಿ ನಿತ್ಯಕರ್ಮ ಮುಗಿಸಿ ಮತ್ತೆ ಹಡಗಿಗೆ ಬಂದು ಅದರಲ್ಲಿ ನಿಜಕ್ಕೂ ಎಲೆ ಬಳ್ಳಿಗಳಿರುವುದನ್ನು ಕಂಡು ಮೂರ್ಛಿತರಾದರು. ಬಳಿಕ ಪ್ರಲಾಪಿಸುತ್ತಿದ್ದ ಮಾವನಿಗೆ ಅಳಿಯನು, ಮಾವ, ಇದೆಲ್ಲ ಆ ಸನ್ಯಾಸಿಗೆ ಶಾಪ, ನಡೆ ಅವನಲ್ಲಿ ಶರಣಾಗೋಣ ಎಂದು ಹೊರಟು ಆ ಸನ್ಯಾಸಿಯನ್ನು ಕಂಡು, ಯತಿಶ್ರೇಷ್ಠನೇ, ನಮ್ಮ ಅಪರಾಧವನ್ನು ಕ್ಷಮಿಸು, ನಾವು ಅಸತ್ಯವನ್ನು ನುಡಿದೆವು ಎಂದು ದುಃಖಿಸಲು ಯತಿಯು ಪ್ರಸನ್ನನಾಗಿ, ಎಲೆ ದುರ್ಬುದ್ಧಿಯೇ, ಹರಕೆಯನ್ನು ಮರೆತು ಮತ್ತನಾಗಿದ್ದೆ, ಬಾರಿ ಬಾರಿಗೂ ದುಃಖವನ್ನು ಹೊಂದುತ್ತಿರುವೆ ಎನ್ನಲು ವರ್ತಕನು, ಸ್ವಾಮಿಯೇ, ಬ್ರಹ್ಮಾದಿ ದೇವತೆಗಳು ಕೂಡ ನಿನ್ನ ಮಾಯೆಗೆ ಸಿಲುಕಿರಲು ನಾನು ಯಾವ ಮಾತ್ರದವನು, ನನ್ನ ಅಪರಾಧವನ್ನು ಕ್ಷಮಿಸಿ ರಕ್ಷಿಸು ಎಂದು ಪರಿಪರಿಯಾಗಿ ಬೇಡಿ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ಮಾಡುವೆ ಎನ್ನಲು ಸಂತುಷ್ಟನಾದ ಸ್ವಾಮಿಯು ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಧಾನನಾದನು. ನಂತರ ವರ್ತಕರು ಹಡಗನ್ನು ಹೊತ್ತಿ ನೋಡಲು ದ್ರವ್ಯವೂ ತುಂಬಿತ್ತು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ದಯದಿಂದ ಇಷ್ಟಾರ್ಥ ನೆರವೇರಿತೆಂದು ಯಥಾವಿಧಿ ಸ್ವಾಮಿಯನ್ನು ಪೂಜಿಸಿ ತಮ್ಮ ದೇಶ ಸಮೀಪಿಸಿ ತಮ್ಮ ಆಗಮನದ ಸುದ್ದಿಯನ್ನು ತಿಳಿಸಲು ಸೇವಕರನ್ನು ಮನೆಗೆ ಕಳುಹಿಸಿದನು. ದೂತನು ಪುರವನ್ನು ಪ್ರವೇಶಿಸಿ ವರ್ತಕನ ಮಡದಿಗೆ, ತಾಯಿ, ಅಳಿಯನೊಡನೆ ನಿಮ್ಮ ಪತಿ ಬಹುವಿಧ ದ್ರವ್ಯ ಸಮೇತ ಆಗಮಿಸಿರುವರು ಎನ್ನಲು ಆ ಸತಿಯು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತಿದ್ದ ಮಗಳಿಗೆ ಈ ವಿಷಯ ತಿಳಿಸಿ, ಮಗಳೇ, ಪತಿದರ್ಶನಾರ್ಥ ಶೀಘ್ರವಾಗಿ ಹೊರಡೋಣ ನಡೆ ಎನ್ನಲು ಕಲಾವತಿಯು ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿದರ್ಶನಾಕಾಂಕ್ಷಿತರಾಗಿ ನಡೆದಳು. ಇದರಿಂದ ಕುಪಿತಗೊಂಡ ಸ್ವಾಮಿಯು ಧನಯುಕ್ತ ಹಡಗಿನ ಸಮೇತ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿಬಿಟ್ಟನು. ಪತಿಯನ್ನು ಕಾಣದೆ ಕಲಾವತಿ ಚಿಂತೆಗೊಳಗಾಗಲು ತಾಯಿ ಲೀಲಾವತಿಯು ಈವರೆಗೆ ಹಡಗಿನಲ್ಲಿದ್ದ ಅಳಿಯ ಹೇಗೆ ಮಾಯವಾದನು, ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯೇ ಇರಬೇಕು ಎಂದು ಊಹಿಸಿದಳು. ಆ ಹೊತ್ತಿಗಾಗಲೇ ಕಲಾವತಿಯು ಪತಿ ಪಾದುಕೆಯನ್ನು ಹಿಡಿದು ಸಹಗಮನ ಸಿದ್ಧತೆ ನಡೆಸಿದ್ದಳು. ಆ ಸಮಯಕ್ಕೆ ವರ್ತಕನು, ಇದೇನು ದೇವರ ಮಾಯೆಯೋ ಅಥವಾ ಭ್ರಾಂತಿಯೋ ಅಥವಾ ದಿಟವೋ ಏನೇ ಇರಲಿ, ಎಲ್ಲರ ಸಮಕ್ಷಮದಲ್ಲಿ ಇದೋ ನಾನು ಐಶ್ವರ್ಯರೂಪಿಯಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡುತ್ತೇನೆ ಎಂದು ದೀರ್ಘದಂಡ ನಮಸ್ಕಾರ ಮಾಡಲು ದೀನಪಾಲ ಸತ್ಯದೇವ ಸಂತುಷ್ಟನಾಗಿ ಅಶರೀರವಾಣಿ ಮೊಳಗಿಸಿದನು. ಎಲೈ ವರ್ತಕನೇ, ನಿನ್ನ ಮಗಳು ಪತಿಯನ್ನು ಕಾಣುವ ಆತುರದಲ್ಲಿ ಪೂಜಾ ಪ್ರಸಾದವನ್ನು ಸ್ವೀಕರಿಸದೆ ಬಂದಿದ್ದಾಳೆ. ಮನೆಗೆ ಹೋಗಿ ಪ್ರಸಾದವನ್ನು ಭಕ್ಷಿಸಿದರೆ ಪತಿಯನ್ನು ಕಾಣುವಳು ಎಂದನು. ಹಾಗೆಯೇ ಮಾಡಲು ಆಕೆ ಪತಿಯು ಕಾಣಬಂದನು. ಅನಂತರ ಅವರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡುತ್ತಾ ಮನೆ ಸೇರಿ ಪ್ರತಿ ಮಾಸದಲ್ಲಿಯೂ ಪೌರ್ಣಿಮಾ ಸಂಕ್ರಾಂತಿ ಈ ಪರ್ವಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಸಿ
ಈ ಮರ್ತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಸತ್ಯಲೋಕವನ್ನು ಸೇರಿದರು ಎಂಬುದಾಗಿ ಸೂತಪುರಾಣಿಕರು ಶೌನಕಾದಿಗಳಿಗೆ ನಿರೂಪಿಸಿದ ಶ್ರೀ ಸತ್ಯನಾರಾಯಣ ಕಥೆಯ 4ನೇ ಅಧ್ಯಾಯವು ಸಂಪೂರ್ಣವಾದುದು. ಅಥ 5ನೇ ಅಧ್ಯಾಯವು ಸೂತಪುರಾಣಿಕರು ಎಲೈ ಶೌನಕಾದಿ ಋಷಿಗಳೇ ಕೇಳಿ, ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ತ್ಯಾಗ ಮಾಡಿದ್ದರ ಫಲವಾಗಿ ಹೊಂದಿದ ಅತಿ ದಾರುಣ ಪ್ರಸಂಗವಿದು. ಒಮ್ಮೆ ಈ ರಾಜನು ಬೇಟೆಗೆಂದು ಅರಣ್ಯಕ್ಕೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಹಿಂತಿರುಗಿ ನಗರ ಸಮೀಪ ಬಂದು ವಟವೃಕ್ಷದ ಬಳಿ ನಿಂತನು. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನಡೆಸಿದ್ದರು. ರಾಜನು ಅವರನ್ನು ಕಂಡು ಗರ್ವದಿಂದ ದೇವರಿಗೆ ನಮಸ್ಕರಿಸಲೂ ಇಲ್ಲ, ಅಲ್ಲಿಗೆ ಹೋಗಲೂ ಇಲ್ಲ. ಆದಾಗ್ಯೂ ಗೋಪಾಲಕರು ಪೂಜೆಯನ್ನು ಮುಗಿಸಿ ರಾಜನಿದ್ದಲ್ಲಿಗೆ ಸ್ವಾಮಿಯ ಪ್ರಸಾದವನ್ನು ತಂದಿದ್ದರು. ರಾಜನಾದರೋ ಪ್ರಸಾದವನ್ನು ತೃಣೀಕರಿಸಿದ್ದರ ಫಲವಾಗಿ ಆತನ ಮಕ್ಕಳು ಧನಧಾನ್ಯ ಸಂಪತ್ತೆಲ್ಲ ನಾಶವಾಯಿತು. ಆಗ ರಾಜನಿಗೆ ಬುದ್ಧಿ ಬಂದು ಇದೆಲ್ಲ ಪ್ರಸಾದ ತ್ಯಜಿಸಿದ್ದರ ತನ್ನ ಅಹಂಕಾರದ ಫಲವಿರಬೇಕೆಂದು ಊಹಿಸಿ ಹಿಂದೆ ಪೂಜೆ ನಡೆಸಿದ ಗೋಪಾಲಕರ ಸಮೀಪಕ್ಕೆ ಹೋಗಿ ಗೋಪಾಲಕರ ಸಹಿತ ಶ್ರದ್ಧಾಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿ ದೇವರ ಪ್ರಸಾದ ದೆಸೆಯಿಂದ ತನ್ನ ಧನಧಾನ್ಯ ಪುತ್ರಾದಿಗಳನ್ನು ಪಡೆದು ಇಹದ ಸುಖ ಅನುಭವಿಸಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವೆನು ಎಂದು ಹೇಳಿ ಸೂತರು ಹೇಳುತ್ತಾರೆ, ಎಲೈ ಮಹರ್ಷಿಗಳ, ಈ ಪ್ರಕಾರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನಾನು ನಿಮಗೆ ಕಥನ ಮಾಡಿದ್ದೇನೆ. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವು ವಿಶೇಷವಾಗಿ ಈಪ್ಸಿತ ಫಲಗಳನ್ನು ಕೊಡತಕ್ಕದ್ದು. ಈ ಸತ್ಯನಾರಾಯಣನನ್ನು ಕೆಲವರು ಕಾಲನೆಂದು, ಕೆಲವರು ಸತ್ಯನೆಂದು, ಇನ್ನು ಕೆಲವರು ಈಶ್ವರನೆಂದು ಹೇಳುತ್ತಾರೆ. ಮತ್ತೆ ಕೆಲವರು ಶ್ರೀ ಸತ್ಯನಾರಾಯಣನೆಂದು ಹೇಳುತ್ತಾರೆ. ಪರಮ ದುರ್ಲಭವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅಂತಹವರಿಗೆ ದಾರಿದ್ರ್ಯವು ತೊಲಗಿ ಧನಪ್ರಾಪ್ತಿಯಾಗುತ್ತದೆ. ಭಯಭೀತರಾಗಿರುವವರು ಭಯದಿಂದ ಮುಕ್ತರಾಗುತ್ತಾರೆ, ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ. ಹೀಗೆ ಈಪ್ಸಿತ ಫಲಗಳನ್ನು ಕೊಡುತ್ತಾ ಸನಾತನನಾದ ಭಗವಂತನು ಈ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರೂಪವನ್ನು ಧರಿಸಿದ್ದಾನೆ. ಎಲೆ ಮುನಿಕುಲೋತ್ತಮರೇ, ಯಾರು ಈ ಸತ್ಯನಾರಾಯಣ ಸ್ವಾಮಿಯ ಕಥನವನ್ನು ಪಠಿಸುತ್ತಾರೋ, ಶ್ರವಣ ಮಾಡುತ್ತಾರೋ ಅವರ ಸಮಸ್ತ ದುಃಖಗಳು ಸತ್ಯದೇವರ ಪ್ರಭಾವದಿಂದ ನಾಶ ಹೊಂದಿ ಸುಖವನ್ನು ಹೊಂದುತ್ತಾರೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಸೂತಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಾಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ 5ನೇ ಅಧ್ಯಾಯವು ಸಂಪೂರ್ಣವಾದುದು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಶ್ಚ ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಾಂತು ಶರದಾಂ ಶತಂ. ತತ್ಸ ಬ್ರಹ್ಮಾರ್ಪಣಮಸ್ತು. ಶುಭಂ.